ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಲವ್ ಇಸ್ ಸ್ವೀಟ್ ನ 8th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿ ಆದ ಸುಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಲಿ ಬಿ ವಿತ್ ಯು ಕೊರಿಯನ್ ಮೂವಿನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನ ಒಂದ್ಸತಿ ಚೆಕ್ ಮಾಡಿ. ಈಗ ಜಾಸ್ತಿ ತಡ ಮಾಡದೆ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗಿಗೆ ಹೇಳ್ತಾ ಇರ್ತಾನೆ, ನೀನು ಚಿಕ್ಕ ವಯಸ್ಸಲ್ಲಿ ಸ್ಕ್ರಿಪ್ಟ್ ಅಲ್ಲೇ ಕನ್ಫ್ಯೂಸ್ ಆಗಿದ್ದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಕೋಪದಲ್ಲಿ ಹೇಳ್ತಿರ್ತಾಳೆ, ಈ ಟಾಪಿಕ್ ತೆಗೆಯಕ್ಕೆ ನಿನ್ಗೆ ಎಷ್ಟು ರೈಟ್ಸ್ ಇದೆ, ನಿನ್ಗೆ ಎಷ್ಟು ಧೈರ್ಯ, ಹಾಗೆ ಹೀಗೆ ಅಂತೆಲ್ಲ ಬೈತಿರ್ತಾಳೆ. ಅದೇ ಟೈಮ್ಗೆ ಮಿಸ್ ಚೋ ಒಳಗಡೆ ಬಂದು, ಸಾರಿ ನಾನು ಡೋರ್ ನ ನಾಕ್ ಮಾಡ್ದಾರೆ ಒಳಗಡೆ ಬಂದ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ ಚೋ ಫುಲ್ ಜಿಯಾಂಗ್ ನ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಅಂತೂ ಫುಲ್ ಎದ್ರುಕೋಬಿಟ್ಟಿರ್ತಾಳೆ. ಇಲ್ಲಿ ಜಿಯಾಂಗು ಸ್ಮೈಲ್ ಮಾಡ್ತಾ ಹೀರೋಗೆ ಹೇಳ್ತಿರ್ತಾಳೆ, ಬಾಸ್ ಮತ್ತೆ ಮಿಸ್ ಚೌ ನೀವಿಬ್ರು ಮಾತಾಡಿ ಅನ್ಬಿಟ್ಟು ಅವಳು ಅಲ್ಲಿಟ್ಟಿರೋ ರಿಪೋರ್ಟ್ ನ ಅವಳದು ಎತ್ಕೊಂಡು ಹೊರಟೋಗ್ಬಿಡ್ತಾಳೆ. ಸೀನ್ ಶಿಫ್ಟ್ ಆಗಿ ಒಂದು ಬರ್ಡೇ ಪಾರ್ಟಿ ನಡೀತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈ ಬರ್ಡೇ ಪಾರ್ಟಿ ಬೇರೆ ಯಾರ್ದು ಅಲ್ಲ, ಮಿಸ್ಟರ್ ಡೂಲೆ ಅವ್ರ ಫಾದರ್ ಬರ್ಡೇ ಪಾರ್ಟಿ ಆಗಿರುತ್ತೆ. ಈಗ ಇಲ್ಲಿ ನಮ್ಗೆ ಮಿಸ್ಟರ್ ಡೂಲೆ ಅವ್ರ ಫಾದರ್ ನ ತೋರಿಸ್ತಾರೆ. ಎಲ್ಲರೂ ಅವ್ರಿಗೆ ಬರ್ಡೇ ವಿಶಸ್ ನ ಮಾಡ್ತಿರೋದನ್ನು ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಮತ್ತೆ ಅವ್ರ ಸಿಸ್ಟರ್ ಕೂಡ ಆ ಪಾರ್ಟಿಗೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಅವ್ರ ಫಾದರ್ ನ ತೋರಿಸ್ತಾರೆ. ಅಲ್ಲಿರೋರೆಲ್ಲ ಅವ್ರ ಕಂಪ್ನಿಗೆ ಮತ್ತೆ ಅವ್ರ ಕಂಪ್ನಿ ಜೊತೆ ಇವ್ರು ಕೆಲಸ ಮಾಡ್ತಿರೋದಕ್ಕೆ ಚಿಯರ್ಸ್ ಮಾಡ್ತಾ ಡ್ರಿಂಕ್ಸ್ ಗಳನ್ನ ಮಾಡ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಡೂಲೆ ಮತ್ತೆ ಅವ್ರ ಸಿಸ್ಟರ್ ಬರ್ತಾರೆ. ಇಲ್ಲಿ ಅವ್ರ ಸಿಸ್ಟರ್ ಜೋರಾಗಿ ಡ್ಯಾಡಿ ಅಂತ ಕರೀತಾರೆ. ಇಲ್ಲಿ ಅವರು ತಿರುಗಿ ನೋಡ್ಬಿಟ್ಟು 1 ನಿಮಿಷ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಮತ್ತೆ ಅವ್ರ ಮಗ ಇರೋ ಕಡೆಗೆ ಹೋಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಹೇಳ್ತಿದ್ದಾರೆ, ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ಯಾವಾಗ್ಲೂ ಖುಷಿಯಾಗಿರಿ, ನೀವು ಲೈಫ್ ಅಲ್ಲಿ ಏನ್ ಅನ್ಕೊಂಡಿದಿರೋ ಅದೆಲ್ಲ ಸಿಗ್ಲಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಅವ್ರ ಫಾದರ್ ಫುಲ್ ಖುಷಿಯಾಗಿ ಥ್ಯಾಂಕ್ ಯು ಮಗಳ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಡೂಲೆ ಕೂಡ ಗಿಫ್ಟ್ ಬಾಕ್ಸ್ ನ ತೆಗೆದ್ಬಿಟ್ಟು ಡ್ಯಾಡ್ ಹ್ಯಾಪಿ ಬರ್ಡೇ ಅಂತ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಅವ್ರ ಫಾದರ್ ಹೇಳ್ತಿರ್ತಾರೆ, ನನ್ಗನ್ಸ್ತು ನೀನು ಬರೋದಿಲ್ಲ ಅಂತ, ಆದ್ರೆ ನಿಮ್ಮ ಸಿಸ್ಟರ್ ಏನಿದ್ದಾರೆ ಅವರು ತುಂಬಾ ಥಾಟ್ಫುಲ್ ಇದ್ದಾಳೆ, ಅವಳು ಏನಂತಳೋ ಅದನ್ನ ಮಾಡೇ ಮಾಡ್ತಾಳೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡೂಲೆ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ಹಾಗೆಲ್ಲ ಏನು ಇಲ್ಲ, ಅವನು ಸ್ವಲ್ಪ ಬಿಸಿ ಇದ್ದಾನೆ ಅಪ್ಪ ಅಷ್ಟೇ ಅಂತ. ಇಲ್ಲಿ ಅದಕ್ಕೆ ಡೂಲೆ ಅವ್ರ ಫಾದರ್ ಹೇಳ್ತಿರ್ತಾರೆ, ನಾನೇನಾದ್ರೂ ನಿನ್ನ ಕೇಳದ್ನ ಅಂತ. ಇಲ್ಲಿ ಅದಕ್ಕೆ ಡೂಲೆ ಫಾದರ್ ಮಿಸ್ಟರ್ ಡೂಲೆಗೆ ಹೇಳ್ತಿರ್ತಾರೆ, ನೋಡು ನೀನೇನಾದ್ರೂ ಬಿಸಿ ಇದೆಯಾ ಅಂದ್ರೆ ನೀನು ಬರಕ್ ಹೋಗ್ಬೇಡ, ಸುಮ್ನೆ ಇಲ್ಲಿ ಬಂದು ನೀನು ಏನು ಮಾಡಲ್ಲ, ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀನು ಏನಕ್ಕೆ ಬರ್ತೀಯ, ಫೋರ್ಸ್ಫುಲ್ ಆಗಿ ಏನೇ ಬಂದು ಮಾಡಿದ್ರು ಅದು ಏನು ಯೂಸ್ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಮಿಸ್ಟರ್ ಡೂಲೆ ಫಾದರ್ ಮಿಸ್ಟರ್ ಡೂಲೆಗೆ ಬೈತಾ ಹೇಳ್ತಿರ್ತಾರೆ, ದುರಾಂಕಾರಿ ನೀನು ಅಂತ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಫಾದರ್ ಮಿಸ್ಟರ್ ಡೂಲೆಗೆ ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾರೆ, ಇಲ್ಲಿಗೆ ಬಂದಿದ್ಯಾ ಅಂದ್ಮೇಲೆ ಇದನ್ನ ನೆನ್ಪಿಟ್ಕೋ, ಇದು ನನ್ ಬರ್ಡೇ ಪಾರ್ಟಿ ಅಂತ. ಇಲ್ಲಿ ಡೂಲೆ ಫಾದರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ತರ ಜೋಕರ್ ಫೇಸ್ ಇಟ್ಕೊಳ್ಳೋ ಆಗಿದ್ರೆ ನೀನು ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಸರಿ ಆಯ್ತು, ನಿಮ್ಮನ್ನ ನೀವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಮಿಸ್ಟರ್ ಡೂಲೆ ಅವ್ರ ಫಾದರ್ ಅಲ್ಲಿಂದ ಹೊರಟೋಗ್ಬಿಟ್ಟು, ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಫಾದರ್ ಅಲ್ಲಿಂದ ಹೋಗ್ಬಿಟ್ಟು ಮತ್ತೆ ಅಲ್ಲಿರೋ ಗೆಸ್ಟ್ ಗಳ ಜೊತೆ ಸೇರ್ಕೊಂಡು ಐಮ್ ರಿಯಲಿ ಸಾರಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಿರ್ತಾರೆ. ಅಲ್ಲಿರೋರೆಲ್ಲ ಸರಿ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಎಲ್ಲರೂ ಕೇಳ್ತಿರ್ತಾರೆ, ಅದು ನಿಜವಾಗ್ಲೂ ನಿಮ್ ಮಗಳೇನಾ, ಎಷ್ಟು ಕ್ಯೂಟ್ ಆಗಿದ್ದಾಳೆ ಅವಳು, ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಒಂದ್ಸತಿ ಆದ್ರೆ ನಮ್ಮನ್ನ ಮೀಟ್ ಮಾಡಿಸಿ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ಡೂಲೆ ಅವ್ರ ಫಾದರ್ ಅವ್ರ ಡಾಕ್ಟರ್ ನ ಕರೆದ್ಬಿಟ್ಟು ಅಲ್ಲಿರೋರ್ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಹೇಳ್ತಾ ಇರ್ತಾರೆ, ಇವರು ಮಿಸ್ಟರ್ ಅಂಡ್ ಮಿಸಸ್ ಜಾಯನ್, ಇವರು ನನ್ನ ಮಗಳು ಲಿಂಡಾ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಇವರಿಬ್ರು ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ತಿರುವಾಗ ಆ ಲೇಡಿ ಹೇಳ್ತಾ ಇರ್ತಾಳೆ, ಹಾ ನಿಮ್ ಮಗಳಂತೂ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ, ಇವ್ಳನ್ನ ನೋಡ್ತಿದ್ರೆ ನನ್ ಮಗಳಿಗೂ ಕೂಡ ಇವ್ರ ಏಜೆ ಇದೆ ಅನ್ಸುತ್ತೆ ಅಂತೆಲ್ಲ ಇಲ್ಲಿ ಮಾತಾಡ್ಕೋತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಇವ್ರು ಇಷ್ಟೆಲ್ಲ ಮಾತಾಡ್ತಿರುವಾಗ ಮಿಸ್ಟರ್ ಡೂಲೆನ ಫುಲ್ಲು ಸೈಡ್ ಮಾಡ್ಬಿಟ್ಟಿರ್ತಾರೆ. ಅವ್ರ ಬಗ್ಗೆ ಯಾರು ಕೇರು ತಗೋತಿರಲ್ಲ, ಮಾತಾಡ್ತಾನೂ ಇರೋದಿಲ್ಲ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಮಿಸ್ಟರ್ ಡೂಲೆ ಇಲ್ಲಿ ಪಾರ್ಟಿಲಿ ಒಂದ್ ಸೈಡ್ ಅಲ್ಲಿ ಕುತ್ಕೊಂಡು ಗ್ಲಾಸ್ ಅಲ್ಲಿ ಸ್ವಲ್ಪ ವೈನ್ ನ ಇಟ್ಕೊಂಡು ಅದ್ರ ಜೊತೆ ಆಟ ಆಡ್ತಾ ಅದನ್ನ ನೋಡ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಬರ್ತಾ ಹೇಳ್ತಿರ್ತಾರೆ, ನೀನು ಇನ್ನೂ ಇಲ್ಲೇ ಇದೆಯಾ, ನೀನು ಹೋಗಿಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನಾನು ಹೀಗೆ ಸುಮ್ನೆ ಎದ್ದು ಹೊರಟೋಗ್ಬಿಟ್ರೆ ನೀನು ನನ್ನ ಕ್ಷಮಿಸ್ತೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬರೋ ವರ್ಷ ನಿನ್ ಬರ್ಡೇಗೆ ಇದೆಲ್ಲ ಬರೀ ನಿಂದೊಂದು ಬರ್ಡೇ ಗಿಫ್ಟ್ ಆಗಿರೋದಿಲ್ಲ, ಮೋಸ್ಟ್ಲಿ ನನ್ಗೆ ಪರ್ಫಾರ್ಮೆನ್ಸ್ ಕೂಡ ರೆಡಿ ಮಾಡ್ಕೋಬೇಕು ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ನಗ್ತಾ ಹೇಳ್ತಿರ್ತಾರೆ, ನೀನು ಈ ತರ ಕಾಮಿಡಿ ಮಾಡ್ತಿದ್ಯಾ ಅಂದ್ರೆ ಹಾಗಾದ್ರೆ ಎಲ್ಲ ಸರಿಯಾಗಿದೆ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನಗ್ ಚೆನ್ನಾಗ್ ಗೊತ್ತು ನಿನ್ಗೆ ಇಲ್ಲಿ ಬರಕ್ಕೆ ಒಂಚೂರು ಇಷ್ಟ ಇರ್ಲಿಲ್ಲ ಅಂತ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ನಮ್ ಡ್ಯಾಡಿ ನಿನ್ನ ಸ್ವಂತ ಮಗನ್ ತರ ಟ್ರೀಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗೋದನ್ನ ತಿಳ್ಕೊ ಕಲ್ತ್ಕೋ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಫುಲ್ ಶಾಕ್ ಆಗಿ ಏನೋ ಅವ್ರ ಸ್ವಂತ ಮಗನ್ ತರನ ಅಂತ ಕೇಳ್ತಿರ್ತಾರೆ.
ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ನಿನ್ಗೆ ಆ ತರ ಅನ್ಸುತ್ತಾ, ನನ್ಗೇನೋ ಒಂದು ಸಬ್ಸ್ಟಿಟ್ಯೂಟ್ ತರ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ, ನಾನು ಯಾವತ್ತೂ ನಿನ್ನ ಒಂದು ಸಬ್ಸ್ಟಿಟ್ಯೂಟ್ ತರ ನೋಡೇ ಇಲ್ಲ ಅಂತ. ಇಲ್ಲಿ ಸಬ್ಸ್ಟಿಟ್ಯೂಟ್ ಅಂದ್ರೆ ಅರ್ಥ ಏನು ಅಂದ್ರೆ ಒಬ್ರು ಬದಲಾಗಿ ಇಟ್ಕೊಳ್ಳೋದು ಅಂತ ಅಷ್ಟೇ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈಗ್ಲೂ ಕೂಡ ನೀನು ನನ್ನ ಮನ್ಸಲ್ಲಿ ಯಾವಾಗ್ಲೂ ಇದ್ದೇ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ನಿಜವಾಗ್ಲೂ ಅಂತ ಹೇಳ್ಬಿಟ್ಟು ಅಲ್ಲಿಟ್ಟಿರೋ ವೈನ್ ಗ್ಲಾಸ್ ನ ತಗೊಂಡು ಟೈಮಿಂಗ್ಸ್ ನೋಡ್ತಾ 25 ಮಿನಿಟ್ಸ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಕೈಯಲ್ಲಿರೋ ವೈನ್ ನ ಕುಡಿತಾ ಹೇಳ್ತಿರ್ತಾರೆ, ನೀನು ಹೊಸ ನ್ಯೂ ರೆಕಾರ್ಡ್ಸ್ ಗಳನ್ನ ಮಾಡ್ತಿದ್ಯಾ ಅನ್ಬಿಟ್ಟು ಅವ್ರು ಅಲ್ಲಿಂದ ಎದ್ದೊಟ್ಟೋಗ್ಬಿಡ್ತಾರೆ. ಈಗ ಸಿನಿ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಅವರು ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ಮ್ಯಾನ್ಷನ್ ಯಾರೋ ಇಬ್ಬರ ಎಂಪ್ಲಾಯಿಗಳ ಹತ್ರ ಮಾತಾಡ್ತಿರ್ತಾರೆ. ಅಲ್ಲಿ ಅವರು ಹೇಳ್ತಿರ್ತಾರೆ ಕಂಗ್ರಾಚುಲೇಷನ್ ಸರ್ ಅಂತ. ಇಲ್ಲಿ ಅವನು ಹೇಳ್ತಿರ್ತಾನೆ ಥ್ಯಾಂಕ್ ಯು ಸೋ ಮಚ್ ಅಂತ. ಇಲ್ಲೇ ಮಿಸ್ಟರ್ ವ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಫ್ಯೂಚರ್ ಅಲ್ಲಿ ನಿಮ್ ಇಬ್ರು ಹೆಲ್ಪ್ ನನಗೆ ಬೇಕಾಗುತ್ತೆ ಅಂತ. ಇಲ್ಲಿ ಅದಕ್ಕೆ ಇಬ್ರು ಎಂಪ್ಲಾಯಿಗಳು ಕೂಡ ಹೇಳ್ತಿರ್ತಾರೆ, ಸರ್ ಯಾವಾಗ್ಲೂ ನಮ್ಮನ್ನ ನೀವ್ ಯೂಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನಾವ್ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವರು ಡ್ರಿಂಕ್ಸ್ ಮಾಡ್ತಾ ನಗ್ತಿರ್ತಾರೆ. ಇಲ್ಲಿ ಈ ಮಾತನೆಲ್ಲ ಮಿಸ್ಟರ್ ಡೂಲೆ ಅವರು ಕೂಡ ಕೇಳಿಸ್ಕೊತಾ ಇರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಮಿಸ್ಟರ್ ಡೂಲೆ ಅಲ್ಲಿ ಹೋಗ್ತಿರೋ ಸರ್ವೆಂಟ್ ಹತ್ರ ಒಂದು ಡ್ರಿಂಕ್ಸ್ ಗ್ಲಾಸ್ ನ ಇಸ್ಕೊಂಡು ಸ್ಮೈಲ್ ಮಾಡ್ಕೊಂಡು ಮಿಸ್ಟರ್ ವ್ಯಾನ್ ಇರೋ ಕಡೆ ಹೋಗ್ತಾ ಹೇಳ್ತಿರ್ತಾರೆ, ಹಾಯ್ ಮಿಸ್ಟರ್ ವ್ಯಾಂಗ್ ಅಂತ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕಂಗ್ರಾಚುಲೇಷನ್ಸ್ ನೀವು ವ್ಯಾಕ್ಸಿನ್ ಕಂಪನಿಯ ಹೊಸದಾಗಿ ಸಿಇಒ ಆಗಿರೋದಕ್ಕೆ ಅಂತ. ಇಲ್ಲಿ ಕಂಗ್ರಾಟ್ಸ್ ಮಾಡ್ತಾ ಅವರು ಚಿಯರ್ಸ್ ಮಾಡೋದಕ್ಕೆ ಗ್ಲಾಸ್ ನ ಮುಂದಕ್ಕೆ ನೀಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗೋ ಅಲ್ಲಿ ಇದ್ದಿದ್ದು ಇಬ್ರು ಎಂಪ್ಲಾಯ್ ಹತ್ರ ನಾವು ಮತ್ತೆ ಮೀಟ್ ಮಾಡೋಣ, ನಾನು ಸ್ವಲ್ಪ ಬಿಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ಈಗ ಮಿಸ್ಟರ್ ಡೂಲೆ ಕಡೆ ತಿರ್ಕೋತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಹೇಳ್ತಿರ್ತಾರೆ, ಹೆಸರು ಡೂಲೆ ಅಂತ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ GE ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗೋ ಮಿಸ್ಟರ್ ಡೂಲೆ ಅವ್ರ ಡ್ಯಾಡಿನ ನೋಡ್ಬಿಟ್ಟು ಹೇಳ್ತಿರ್ತಾರೆ, ನೀವು ಕೂಡ ನಿಮ್ ತಂದೆ ತರನೇ, ಥ್ಯಾಂಕ್ ಯು ಸೋ ಮಚ್, ನೀವು ವ್ಯಾಕ್ಸಿನ್ ಕಂಪನಿಯ ನನ್ನನ್ನ ಸಿಇಒ ಆಗಿ ಚೂಸ್ ಮಾಡಿ ನನಗೆ ವೋಟ್ ಮಾಡಿದಕ್ಕೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದು ಅಲ್ಲದೆ ಇದು ನನ್ ಕನ್ಸಲ್ಲ, ನೀವೆಲ್ಲ ವೋಟ್ ಹಾಕಿ ನನ್ನ ಗೆಲ್ಸಿದಿರಲ್ಲ, ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ, ಇದೇನು ನನ್ ಡ್ರೀಮ್ ಅಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಕಾಮಿಡಿ ಮಾಡ್ತಾ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ, ಮೋಸ್ಟ್ಲಿ ಹಾಗಾದ್ರೆ ನಾನು ರಾಂಗ್ ಪರ್ಸನ್ ನ ಚೂಸ್ ಮಾಡಿದೀನಿ ಅನ್ಸುತ್ತೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗ್ ಕೂಡ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಅವರಿಬ್ರು ಚಿಯರ್ಸ್ ಮಾಡಿ ಅವ್ರ ಗ್ಲಾಸ್ ಅಲ್ಲಿರೋ ಡ್ರಿಂಕ್ಸ್ ನ ಕುಡಿತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ವ್ಯಾಕ್ಸಿನ್ ಕಂಪನಿ ಕಡೆಯಿಂದ ಒಂದು ಶೋ ಇತ್ತಲ್ಲ ಅದಂತೂ ತುಂಬಾ ಆಸಮ್ ಆಗಿತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ, ಈ ಶೋ ಎಲ್ಲ ಮುಗಿದ್ಮೇಲೆ ನಿಮ್ ಅಸೆಟ್ ತುಂಬಾ ಪೀಕ್ ಅಲ್ಲಿದೆ, ನೀವು ಆಫೀಸ್ ನ ಹೊಸ ಕಮಾಂಡ್ ಗಳನ್ನು ಕೂಡ ನಿಮ್ ಕಂಟ್ರೋಲ್ ಗೆ ತಗೋತಾ ಇದ್ದೀರಾ, ಇದರಿಂದ ನಿಮ್ BIO ಏನಿದೆ ಅದು ತುಂಬಾ ಹೈ ಆಗುತ್ತೆ, ಅದು ತುಂಬಾ ಒಳ್ಳೇದು ಅಂತ ತೋರಿಸ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗು ಫುಲ್ ಇಂಪ್ರೆಸ್ ಆಗ್ತಾ ಹೇಳ್ತಿರ್ತಾರೆ, ವಾವ್ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದೀರಾ, ನೀವು ತುಂಬಾ ಸೆನ್ಸಿಟಿವ್ ಕೂಡ ಇದ್ದೀರಾ, ನೀವು ಎಲ್ಲಾ ಸೂಕ್ಷ್ಮತೆಗಳನ್ನು ಗಮನಿಸ್ತೀರಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅನ್ಫಾರ್ಚುನೇಟ್ಲಿ MH ನಮ್ ಜೊತೆಗೆ ತುಂಬಾ ಚೆನ್ನಾಗಿದೆ, ಮತ್ತೆ ಅದು ತುಂಬಾ ನಂಬಿಕೆ ಗಳಿಸ್ಕೊಂಡಿದೆ, ಪ್ರೀವಿಯಸ್ ಯಾರು ಕಂಪನಿಯ ಚೇರ್ಮನ್ ಇದ್ರು ಅವಾಗಿಂದನೂ ಕೂಡ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇಲ್ಲ ಇಲ್ಲ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನು ಇಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಜಸ್ಟ್ ನಿಮ್ಗೆ ಏನ್ ಹೇಳೋದಕ್ ಬಂದಿದ್ದೀನಿ ಅಂದ್ರೆ MH ಕಂಪ್ನಿಯಲ್ಲಿ ಮಿಸ್ಟರ್ ಯುವನ್ ಶಾ ಇದಾರಲ್ಲ ಅವ್ರನ್ನ ಅಷ್ಟು ಸುಲಭವಾಗಿ ಬಕ್ರ ಮಾಡೋದಕ್ ಆಗೋದಿಲ್ಲ, ಅವ್ಗೆ ನಂಬಿಸಿ ಮೋಸ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ, ಓ ನೀನು ನನ್ನ ಜೊತೆ ಕೆಲಸ ಮಾಡೋದಕ್ ಬಂದಿಲ್ಲ, ನೀನು ನನ್ಗೆ ಟಿಪ್ಸ್ ಕೊಡೋದಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗೋ ಸಡನ್ ಆಗಿ ಅವ್ರ ಎಕ್ಸ್ಪ್ರೆಷನ್ ನ ಚೇಂಜ್ ಮಾಡ್ತಾ, ನೋಡು ನೀನು ನನ್ಗೆ ಟಿಪ್ಸ್ ಕೊಡೋದಾದ್ರೆ ಅದ್ರ ಯೂಸ್ ನನಗೆಲ್ಲ ಅಂತ ಅನ್ಬಿಟ್ಟು ಗ್ಲಾಸ್ ನ ಚಿಯರ್ಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಡೂಲೆ ಅವ್ರ ಜೋಬಿಂದ ಅವ್ರ ವಿಸಿಟಿಂಗ್ ಕಾರ್ಡ್ ನ ತೆಗೆದ್ಬಿಟ್ಟು ಮಿಸ್ಟರ್ ವ್ಯಾಂಗ್ ಕೈಲಿ ಕೊಟ್ಬಿಟ್ಟು ಹೇಳ್ತಿರ್ತಾರೆ, ಮಿಸ್ಟರ್ ವ್ಯಾಂಗ್ ನನ್ಗನ್ಸುತ್ತೆ ನಾವು ಮತ್ತೆ ಬೇಗ ಮೀಟ್ ಆಗ್ತೀವಿ ಅನ್ಸುತ್ತೆ ಅನ್ಬಿಟ್ಟು ಅವನು ಅವ್ರ ಕಾರ್ಡ್ ನ ಕೊಡ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ವ್ಯಾಂಗ್ ಕೂಡ ಸ್ಮೈಲ್ ಮಾಡ್ತಾ ವಿಸಿಟಿಂಗ್ ಕಾರ್ಡ್ ನ ಇಸ್ಕೋತಾರೆ. ಇಲ್ಲಿಂದ ಮಿಸ್ಟರ್ ಡೂಲೆ ಕೂಡ ಆ ಕಾರ್ಡ್ ನ ಕೊಟ್ಟ ಮೇಲೆ ಸ್ಮೈಲ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕನ್ವೀನಿಯನ್ಸ್ ಸ್ಟೋರ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕೊಡ್ಸಿರೋ ಸ್ಲಿಪ್ಪರ್ ನ ಹಾಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗಿಗಂತೂ ಆ ಸ್ಲಿಪ್ಪರು ತುಂಬಾ ಇಷ್ಟ ಆಗಿರುತ್ತೆ. ಇಲ್ಲಿ ಅವಳು ಓಡಾಡೋದ್ರ ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಜಿಯಾಂಗ್ ಕೂಡ ಬರ್ತಿರೋದ್ನ. ಇಲ್ಲಿ ಜಿಯಾಂಗ್ ಅಲ್ಲಿಗೆ ಬಂದ್ಮೇಲೆ ಫುಲ್ಲು ಬೇಜಾರಲ್ಲಿ ಶೂಲಿಂಗ್ ನನ್ಗೊಂದ್ ಕಪ್ ಕಾಫಿ ಕೊಡು ಅಂತ ಫುಲ್ ಬೇಜಾರಲ್ಲಿ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಮುಂದೆ ಬಂದ್ಬಿಟ್ಟು ಕಾಫಿ ಬಿಡು ತಗೋ ಇದನ್ನ ಕೊಡಿ ಅಂತ ಎನರ್ಜಿ ಡ್ರಿಂಕ್ ನ ಕೊಡ್ತಿರ್ತಾಳೆ. ಇಲ್ಲಿ ಅದನ್ನೆಲ್ಲ ಬಿಟ್ಬಿಡಿಗೆ ಏನು ಯೋಚನೆ ಮಾಡಬೇಡ, ನನ್ನ ಸ್ಲಿಪ್ಪರ್ಸ್ ಹೇಗಿದೆ ಹೇಳು, ಇದನ್ನ ನನ್ನ ಫೇವ್ರೇಟ್ ಪ್ರಿನ್ಸ್ ಚಾರ್ಮಿಂಗ್ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಅವಳು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ನಗ್ತಾ ಹೇಳ್ತಿರ್ತಾಳೆ, ವಾವ್ ತುಂಬಾ ಚೆನ್ನಾಗಿದೆ, ಇದನ್ನ ನೀನು ಬೀಚ್ ಹಾಲಿಡೇಸ್ ಅಲ್ಲಿ ಹಾಕೋಬಹುದು ಅಂತ ಹೇಳ್ತಿರ್ತಾಳೆ. ಈಗ ಶೂಲಿಂಗು ಇಲ್ಲಿ ನೋಡ್ತಾಳೆ ಜಿಯಾಂಗಿಗೆ ಬೇಜಾರಾಗಿರೋದ್ನ. ಇಲ್ಲಿ ಶೂಲಿಂಗ್ ಕೇಳ್ತಿರ್ತಾಳೆ, ಜಿಯಾಂಗ್ ನಿನ್ಗೆ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಶೂಲಿಂಗ್ ಕೊಟ್ಟಿರೋ ಡ್ರಿಂಕ್ಸ್ ನ ಕುಡಿತಾ ಹೇಳ್ತಿರ್ತಾಳೆ, ಯುವನ್ ಶಾಗೆ ಅವ್ನ್ ಮಾಡಿರೋ ತಪ್ಪಿನ ಫಲ ಯಾವಾಗ ಸಿಗುತ್ತೆ ಅಂತ ಕೇಳ್ತಿರ್ತಾಳೆ.
ಇಲ್ಲಿ ಜಿಯಾಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಓ ಜನ್ಮದಲ್ಲಿ ನಾನು ಏನಾದ್ರು ಪಾಪ ಮಾಡಿದ್ನ ಅದನ್ನ ಈ ಜನ್ಮದಲ್ಲಿ ತೀರಿಸ್ಕೋತಾ ಇದ್ದಾನ ಅವನು ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಮತ್ತೆ ಅದೇನ ಏನೋ ಅವನು ಮತ್ತೆ ನಿನ್ಗೆ ತೊಂದರೆ ಕೊಡ್ತಿದ್ದಾನ, ಮತ್ತೆ ನಿನ್ನನ್ನ ಕಾಟ ಕೊಡ್ತಿದ್ದಾನ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ಅವಳ ಸ್ಲೀವ್ಸ್ನೆಲ್ಲ ಮೇಲ್ ಮಾಡ್ತಾ ಹೇಳ್ತಿರ್ತಾಳೆ, ಮೊದಲು ಅವ್ನಿಗೆ ಏನಾದ್ರು ಒಂದ್ ಗತಿ ಕಾಣಿಸ್ಬೇಕು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಆ ಥರ ಅಲ್ಲ, ಇವತ್ತು ಆಫೀಸಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಫೀಸಲ್ಲಿ ನಾವು ಇವತ್ತು ಒಂದು ಇನ್ಫಾರ್ಮೇಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಆಗ ಸಡನ್ ಆಗಿ ಮಿಸ್ ಚಾಯ್ ಒಳಗಡೆ ಬಂದ್ಬಿಟ್ರು. ಆಗ ನಾವಿದ್ದಿದ್ದ ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ ಅಂತೆಲ್ಲ ಹೇಳ್ತಿರ್ತಾಳೆ. ಸ್ವಲ್ಪ ಆಕ್ವರ್ಡ್ ಆಗಿತ್ತು, ಅದು ಸ್ವಲ್ಪ ನಾವು ನಿಂತಿರೋ ಸ್ಟೈಲ್ ಸ್ವಲ್ಪ ಆಕ್ವರ್ಡ್ ಆಗಿತ್ತು ಅಂತ ಅವಳು ಚಿಕ್ಕದಾಗಿ ಅಂತ ಮೆನ್ಷನ್ ಮಾಡಿ ಹೇಳ್ತಿರ್ತಾಳೆ. ಇಲ್ಲಿವರೆಗೂ ಶೂಲಿಂಗ್ ಫುಲ್ ಸೈಲೆಂಟ್ ಆಗಿರ್ತಾಳೆ. ಆದ್ರೆ ಸಡನ್ ಆಗಿ ಒಂದೇ ಸತಿ ಜಿಯಾಂಗ್ ಜುನ್ ಅಂತ ಜೋರಾಗಿ ಕಿರ್ಚ್ಬಿಡ್ತಾಳೆ. ಇದನ್ನ ಕೇಳಿ ಜಿಯಾಂಗ್ ಜುನ್ ಫುಲ್ ಎದ್ರುಕೊಂಡು ಏನಾಯ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮೋಸ್ಟ್ಲಿ ನೀನು ನಿನಗೆ ಗೊತ್ತಿಲ್ದಂಗೆ ಲವ್ ಟ್ರಯಾಂಗಲ್ನ ನೀನು ಕೆಣಕ್ ಬಿಟ್ಟಿದ್ಯಾ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇದು ನಿಜವಾಗ್ಲೂ ನಿನ್ಗೆ ಮುಂದೆ ಹೋಗಿ ತುಂಬಾ ತೊಂದರೆ ಆಗುತ್ತೆ, ಇದು ಆಫೀಸಲ್ಲಿ ಕಾಮನ್ ಆಗಿ ನಡೆಯೋದು ಅಂತೆಲ್ಲ ಹೇಳ್ತಿರ್ತಾಳೆ. ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ತರ ನಾನು ಎಷ್ಟೊಂದು ಲವ್ ಸ್ಟೋರಿಗಳನ್ನ ನೋಡಿದೀನಿ, ಆಫೀಸ್ ಟ್ರಯಾಂಗಲ್ ಲವ್ ಸ್ಟೋರಿಗಳನ್ನ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಏನಿದ್ರ ಅರ್ಥ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಜಿಯಾಂಗ್ ನ ಕೇಳ್ತಿರ್ತಾಳೆ, ನೀನು ಒಂದ್ ವಿಷಯ ನನ್ಗೆ ಹೇಳು, ಅವಳು ಯಾವಾಗ್ಲೂ ಸ್ಟನ್ನಿಂಗ್ ಆಗಿ ಕಾಣಿಸ್ತಾಳ, ಮತ್ತೆ ಯಾವಾಗ್ಲೂ ಬಾಸಿ ತರ ಅವಳು ಬಿಹೇವಿಯರ್ ಇಟ್ಕೊಂಡಿರ್ತಾಳ, ಯಾವಾಗ್ಲೂ ಯುವನ್ ಶಾಯ್ ರೂಮ್ಗೆ ಹೋಗ್ತಾ ಇರ್ತಾಳ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಾ ಇರ್ತಾಳೆ, ಹಾ ಹೌದು ಅದೇ ತರಾನೇ ಇರೋದು ಅಂತ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ಇನ್ನೊಂದ್ ವಿಷಯನ ಕನ್ಫರ್ಮ್ ಮಾಡು, ಅವಳು ಯಾವ್ದೇ ಕಾರಣಕ್ಕೂ ಯುವನ್ ಶಾಯ್ ರೂಮ್ ನ ನಾಕ್ ಮಾಡೋದಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಒಳಗಡೆ ಬರ್ತಾಳೆ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಹಾ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಆಮೇಲೆ ಫುಲ್ ಶಾಕ್ ಆಗ್ತಾ, ನೀನ್ ಹೇಳ್ತಿರೋ ಮಾತೆಲ್ಲ ಸಿಂಕ್ ಆಗ್ತಿದೆ, ಆದ್ರೆ ಇದ್ರ ಅರ್ಥ ಏನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೆಲ್ಲ ಮಾತಿನ ಅರ್ಥ ಒಂದೇ, ಇನ್ಮೇಲೆ ನಿನ್ಗೆ ಆಫೀಸಲ್ಲಿ ಉಳಿಗಾಲ ಇಲ್ಲ ಅಂತ. ಇಲ್ಲಿ ಶೂಲಿಂಗು ಜಿಯಾಂಗ್ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಅವಳು ಹೋಗೋ ದಾರಿಗೆ ಮುಳ್ಳಾಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾಳೆ, ನಿಂಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ತೀಯ ಅಲ್ವಾ ನೀನು ಅಂತ. ಇಲ್ಲಿ ಜಿಯಾಂಗು ಮಾತನ್ನ ಪಟ್ ಅಂತ ಚೇಂಜ್ ಮಾಡ್ತಾ ಹೇಳ್ತಿರ್ತಾಳೆ, ನೀನು ನನ್ಗೆ ಏನಾದ್ರು ಐಡಿಯಾ ಕೊಡು, ಇದ್ರಿಂದ ಎಲ್ಲ ನಾನು ಹೊರಗಡೆ ಬರ್ಬೇಕು ಅಂತ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಶೂಲಿಂಗ್ ಅವಳು ಎರಡು ಕೈನ ತೆಗೆದ್ಬಿಟ್ಟು ತಲೆ ಹತ್ರ ಇಟ್ಕೊಂಡು ಫುಲ್ ಡೀಪ್ ಆಗಿ ಏನೋ ಯೋಚನೆ ಮಾಡ್ತಿರೋ ತರ ಇಲ್ಲಿ ಅವಳನ್ನ ತೋರಿಸ್ತಿರ್ತಾರೆ. ಇಲ್ಲಿ ಶೂಲಿಂಗು ಜಿಯಾಂಗಿಗೆ ಹೇಳ್ತಿರ್ತಾಳೆ, ಈಗ ನಿನ್ಗೆ ಆಫೀಸಲ್ಲಿ ಅವಳು ತುಂಬಾ ಕಾಟ ಕೊಡ್ತಾಳೆ, ನೀನು ಏನೇ ಕೆಲಸ ಮಾಡಿದ್ರು ಯಾವಾಗ್ಲೂ ನಿನ್ ಮೇಲೆ ಕಣ್ಣಿಟ್ಟಿರ್ತಾಳೆ, ಅವಳು ಫುಲ್ಲು ಬಾಸಿ ಆಗಿರೋದ್ರಿಂದ ನೀನ್ ಏನೇ ಮಾಡಿದ್ರು ಎಲ್ಲಾದ್ರ ಮೇಲೆ ಅವಳು ಹಕ್ನ ಇದ್ ಮಾಡ್ತಾಳೆ, ನೀನ್ ಮಾಡಿರೋದ್ ಸರಿ ಇದ್ರು ತಪ್ಪು ಅಂತ ಹೇಳ್ತಿರ್ತಾಳೆ. ಆಮೇಲೆ ಒಂದೇ ಸತಿ ನಿನ್ನ ಕೆಲ್ಸದಿಂದ ಕಿತ್ ಬಿಸಾಕ್ತಾಳೆ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಜಿಯಾಂಗಿಗೆ ಫುಲ್ಲು ಟೆನ್ಷನ್ ಆಗ್ಬಿಡುತ್ತೆ. ಅವಳು ಫುಲ್ಲು ಎದ್ರುಕೊಂಡು ಕೈಯಲ್ಲಿರೋ ಜ್ಯೂಸ್ನ ಕುಡಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು MH ಕಂಪ್ನಿಗೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಜಿಯಾಂಗು ಡಿಪಾರ್ಟ್ಮೆಂಟ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಮಿಸ್ ಚೌ ಕೂಡ ಆಪೋಸಿಟ್ ಡೈರೆಕ್ಷನ್ ಇಂದ ಬರ್ತಿರ್ತಾರೆ. ಇಲ್ಲಿ ಜಿಯಾಂಗು ಅದನ್ನ ನೋಡಿದ ತಕ್ಷಣ ಹಲೋ ಮಿಸ್ಟರ್ ಚೌ, ಗುಡ್ ಮಾರ್ನಿಂಗ್ ಅಂತ ಗ್ರೀಟ್ ಮಾಡ್ತಿರ್ತಾಳೆ. ಇಲ್ಲಿ ಮಿಸ್ ಚೌ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ, ಒಬ್ಬ ಸೈನಿಕನ್ಗೂ ಕುದುರೆಗೂ ಯಾವ ತರ ಸಂಬಂಧ ಇರುತ್ತೆ ಅಂದ್ರೆ ಬರೀ ಕೆಲ್ಸದ ಮಾತ್ರ ಸಂಬಂಧ ಇರುತ್ತೆ, ಅದನ್ನ ಒಂದು ಕೆಲಸ ಅಂತ ಅಷ್ಟೇ ನೋಡೋದು, ನಿನ್ಗೆ ಈ ಕಂಪ್ನಿಗೆ ಕೆಲಸ ಮಾಡಕ್ಕೆ ಇಷ್ಟ ಇದೆ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಮಿಸ್ ಚೌ ಮುಂದೆ ಬಂದು ಜಿಯಾಂಗ್ ಶೋಲ್ಡರ್ ಮೇಲೆ ಕೈ ಇಟ್ಬಿಟ್ಟು ಹೇಳ್ತಿರ್ತಾರೆ, ಈ ತರ ಚೀಪ್ ಬಟ್ಟೆಗಳನ್ನ ಹಾಕೊಂಡು ಆಫೀಸಿಗೆ ಬರೋದನ್ನ ಸ್ವಲ್ಪ ಕಮ್ಮಿ ಮಾಡು ಅಂತ. ಮಿಸ್ ಚೌ ಅಲ್ಲಿಂದ ಹೋದ್ಮೇಲೆ ಜಿಯಾಂಗು ಫುಲ್ಲು ಶಾಕ್ ಆಗಿ, ಏನು ಇದು ಚೀಪ್ ಬಟ್ಟೆಗಳ ಅಂತ ಅವಳ ಬಟ್ಟೆನೆ ಅವಳು ನೋಡ್ಕೋತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಶೂಲಿಂಗ್ ಹೇಳಿರೋ ಮಾತುಗಳನ್ನ ನೆನ್ಪಿಸ್ಕೊತಾ ಇರ್ತಾಳೆ. ಆಫೀಸಲ್ಲಿ ಅವಳು ನಿನ್ ಮೇಲೆ ಯಾವಾಗ್ಲೂ ಕಣ್ಣಿಟ್ಟಿರ್ತಾಳೆ, ಮತ್ತೆ ಎಲ್ಲಾ ಚಿಕ್ಕ ವಿಷಯಕ್ಕೂ ಅವಳು ನಿನ್ಗೆ ಕಾಟ ಕೊಡ್ತಾಳೆ ಅಂತ ಹೇಳಿರೋ ಮಾತನೆಲ್ಲ ಇಲ್ಲಿ ಜಿಯಾಂಗು ನೆನ್ಪಿಸ್ಕೋತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೇಳ್ತಿರ್ತಾಳೆ, ಇಷ್ಟೊಂದೆಲ್ಲ ಡ್ರಾಮ್ಯಾಟಿಕ್ ಆಗಿರೋದಕ್ಕೆ ಸಾಧ್ಯ ಇರಲ್ಲ ಅಂತ, ನಾನೇ ಜಾಸ್ತಿ ಯೋಚನೆ ಮಾಡ್ತಿರ್ಬೋದು ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಚೌ ಮತ್ತೆ ಜಿಯಾಂಗ್ ಅವ್ರ ಟೀಮ್ ಎಲ್ಲ ನಿಂತಿರೋದನ್ನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಮಿಸ್ ಚೌ ಫಸ್ಟ್ ಕ್ಯಾಂಡಿಡೇಟ್ ಗೆ ಹೇಳ್ತಿರ್ತಾರೆ, ನಾನು ರಿಪೋರ್ಟ್ ಎಲ್ಲ ಓದ್ದೆ, ನಿಂದು ರಿಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ಫಸ್ಟ್ ಕ್ಯಾಂಡಿಡೇಟ್ ಗೆ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಮುಂದೆ ಬಂದು ಥ್ಯಾಂಕ್ ಯು ಸೋ ಮಚ್ ಮಿಸ್ ಚೌ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ರಿಪೋರ್ಟ್ಸ್ ನ ಕೈಗಿಸ್ಕೊಂಡಿದ ತಕ್ಷಣ ಜಿಯಾಂಗ್ ಹೇಳ್ತಿರ್ತಾಳೆ, ಚಂಗಿ ಚಂದ್ ನಿಂದು ರಿಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ಬಾಸ್ ಹೇಳಿದ್ರು, ನಾನು ನಿನ್ ರಿಪೋರ್ಟ್ ನ ಒಂದ್ಸತಿ ನೋಡ್ಬೋದಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ರಿಪೋರ್ಟ್ಸ್ ಗಳನ್ನ ಜಿಯಾಂಗಿಗೆ ಕೊಡ್ಬೇಕು ಅಂತ ಹೋಗ್ತಿರ್ತಾನೆ. ಅದೇ ಟೈಮಿಗೆ ಮಿಸ್ ಚಾವು ಹೇಳ್ತಿರ್ತಾರೆ, ನೀವೆಲ್ಲ ಇವಾಗ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಾ, ನೀವೇನ್ ಕೆಲಸ ಮಾಡ್ತೀರಾ, ನೀವು ಯಾವ ತರ ಎಲ್ಲ ನಡ್ಕೋತೀರಾ, ನಿಮ್ ರಿಪೋರ್ಟ್ ಗಳು ಹೇಗಿರುತ್ತೆ, ಇದ್ರ ಮೇಲೆ ನೀವು MH ಕಂಪ್ನಿಲಿ ಇರ್ತೀರಾ ಇಲ್ಲ MH ಇಂದ ಹೊರಗಡೆ ಹೋಗ್ತೀರಾ ಅನ್ನೋದು ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಚಾವು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹೌದು ನನ್ಗೂ ಗೊತ್ತು ನೀವೆಲ್ಲ ಟೀಮೇಟ್ಸ್, ಆದ್ರೆ ನೀವು ಇದನ್ ಮರಿಬೇಡಿ, ನೀವೆಲ್ಲ ರೈವಲ್ಸ್ ಕೂಡ ಹೌದು ಅಂತೆಲ್ಲ ಹೇಳ್ತಿರ್ತಾಳೆ. ಇಷ್ಟೆಲ್ಲ ಹೇಳಿದ್ಮೇಲೆ ಮಿಸ್ ಚಾವು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಮಿಸ್ ಚಾವು ಅಲ್ಲಿಂದ ಹೋದ್ಮೇಲೆ ಜಿಯಾಂಗು ಎದ್ ನಿಂತ್ಕೊಂಡು ಆ ರಿಪೋರ್ಟ್ ನ ಇಸ್ಕೊಳ್ಳೋದಕ್ಕೆ ಅಂದ್ರೆ ಥ್ಯಾಂಕ್ಸ್ ಹೇಳ್ತಾ ಕೈನ ಮುಂದಕ್ಕೆ ನೀಡ್ತಿರ್ತಾಳೆ. ಆದ್ರೆ ಫಸ್ಟ್ ಕ್ಯಾಂಡಿಡೇಟ್ ಆ ರಿಪೋರ್ಟ್ಸ್ ನ ಕೊಡದಲ್ಲೇ ವಾಪಸ್ ಇಸ್ಕೊಬಿಡ್ತಾನೆ.
ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಹೇಳ್ತಾ ಇರ್ತಾನೆ, ದ ವಿಂಡ್ಸ್ ಆಫ್ ಫ್ರೀಡಮ್ ಬಾಲ್ಸ್. ಇದು ಸ್ಟ್ಯಾಂಡ್ ಫೋರ್ಸ್ದು ಸ್ಲೋಗನ್. ಇದ್ರ ಅರ್ಥ ಏನಂದ್ರೆ ಅವ್ರ ಕೆಲ್ಸನ ಅವರೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ ಜಾಗಕ್ಕೆ ಅವನು ಹೊರಟೋಗ್ಬಿಡ್ತಾನೆ. ಇಲ್ಲಿ ಜಿಯಾಂಗ್ ಇದೆಲ್ಲ ನಡೀತಿರೋದನ್ನ ನೋಡಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇಲ್ಲಿ ಬರೀ ಆಫೀಸ್ಗೆ ಕೆಲ್ಸಕ್ಕೆ ಕಿತ್ತಾಡ್ತಿಲ್ಲ, ಇದು ದೊಡ್ಡ ಯುದ್ಧನೇ ಆಗೋಗಿದೆ, ಇಲ್ಲಿರೋ ಪರಿಸ್ಥಿತಿ ಆ ತರನೇ ಇದೆ ಅಂತೆಲ್ಲ ಅವಳೆ ಹೇಳ್ಕೊತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮೀಟಿಂಗ್ ರೂಮ್ ಅಲ್ಲಿ ಜಿಯಾಂಗ್ ಅವ್ರ ಟೀಮ್ ಮತ್ತೆ ಹೀರೋ ಇರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಫಸ್ಟ್ ಕ್ಯಾಂಡಿಡೇಟ್ ಗೆ ಹೇಳ್ತಿರ್ತಾನೆ, ಆಪರೇಷನಲ್ ಕ್ಯಾಪಿಟಲ್ ನಂಬರ್ ಏನಿದೆ ಅದು ರಾಂಗ್ ಆಗಿದೆ, ಮತ್ತೆ ಮಾಡು ಅಂತ. ಇಲ್ಲಿ ಹೀರೋ ಮುಂದೆ ಹೋಗಿ ಥರ್ಡ್ ಕ್ಯಾಂಡಿಡೇಟ್ ಹತ್ರ ಹೇಳ್ತಿರ್ತಾನೆ, ಕ್ವಿಕ್ ರೇಷಿಯೋದು ಏನ್ ನಂಬರ್ಸ್ ಇದೆ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡು ಅಂತ. ಇಲ್ಲಿ ಅದಕ್ಕೆ ಅವನು ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳ್ತಿರ್ತಾನೆ. ಈಗ ಹೀರೋ ಮುಂದೆ ಬಂದು ಜಿಯಾಂಗ್ ವರ್ಕ್ ಮಾಡ್ತಿರೋದನ್ನ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಜಿಯಾಂಗು ಚೇರಿಂದ ಪಟ್ ಅಂತ ಎದ್ ನಿಂತ್ಕೊಂಡ್ಬಿಡ್ತಾಳೆ. ಇದನ್ನ ನೋಡಿ ಹೀರೋ ಫಸ್ಟ್ ಶಾಕ್ ಆಗ್ಬಿಡ್ತಾನೆ. ಆಮೇಲೆ ಜಿಯಾಂಗಿಗೆ ವಿಯರ್ಡು ಅಂತ ಬೈದ್ಬಿಟ್ಟು ಮತ್ತೆ ಸಿಸ್ಟಮ್ ಅಲ್ಲಿ ಏನ್ ವರ್ಕ್ ನಡೀತಿರುತ್ತೆ ಅದನ್ನ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇನ್ವರ್ಟ್ರಿ ಮತ್ತೆ ಟೋಟಲ್ ಅಸೆಟ್ಸ್ ನ ಮತ್ತೆ ಇನ್ನೊಂದ್ಸತಿ ಮಾಡು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಫುಲ್ ಎಸ್ ಬಾಸ್ ಅಂತ ಹೇಳ್ತಾಳೆ. ಹೀರೋ ಯಾವಾಗ ಅಲ್ಲಿಂದ ಹೋಗ್ತಾನೋ ಆಮೇಲೆ ಜಿಯಾಂಗು ಚೇರ್ ಮೇಲೆ ಕುತ್ಕೋತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಸ್ವಲ್ಪ ಮುಂದೆ ಹೋಗಿ ಶಾಂಗ್ಜಿನ್ ಹತ್ರ ಅವ್ಳು ಮಾಡ್ತಿರೋ ಕೆಲ್ಸನ ನೋಡ್ತಿರ್ತಾನೆ. ಇಲ್ಲಿ ಹೀರೋಗೂ ಮತ್ತೆ ಜಿಯಾಂಗಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಜಿಯಾಂಗು ಚೇರ್ನ ಆಪೋಸಿಟ್ ಡೈರೆಕ್ಷನ್ ಗೆ ತಿರುಗಿಸ್ಕೊತಾ ಇರ್ತಾಳೆ. ಇದನ್ನ ಹೀರೋ ಕೂಡ ಅಬ್ಸರ್ವ್ ಮಾಡ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಹೀರೋ ಮತ್ತೆ ವಿಯರ್ಡೋ ಅಂತ ಬೈತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಅವ್ನ್ ಕ್ಯಾಬಿನ್ ಅಲ್ಲಿ ಕೆಲಸ ಮಾಡ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಟೈಮಿಗೆ ಡೋರ್ ನಾಕ್ ಆಗುತ್ತೆ. ಅದಕ್ಕೆ ಹೀರೋ ಕಮಿನ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಕ್ಯಾಬಿನ್ಗೆ ಬೇರೆ ಯಾರು ಅಲ್ಲ ಜಿಯಾಂಗ್ ಬಂದಿರ್ತಾಳೆ. ಇಲ್ಲಿ ಅವಳು ಓಡ್ಕೊಂಡ್ ಬಂದಿದ ತಕ್ಷಣ ಬಾಸ್ ನಿಮ್ದು ಡಾಕ್ಯುಮೆಂಟ್ಸ್ ಅಂತ ಕೊಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಡಾಕ್ಯುಮೆಂಟ್ಸ್ ನ ಇಸ್ಕೊಂಡಿದ ತಕ್ಷಣ ಜಿಯಾಂಗ್ ಅಲ್ಲಿಂದ ಹೊಡೋಗ್ತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಓಕೆ ನನ್ಗೆ ಹೆಲ್ಪ್ ಮಾಡು ಅಂತ. ಅದನ್ನ ಕೇಳಿಸ್ಕೊಳ್ದಲ್ಲ ಜಿಯಾಂಗ್ ಪಟ್ ಅಂತ ಕ್ಯಾಬಿನ್ ಇಂದ ಆಚೆಗೆ ಹೊಡೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಹೀರೋಗೆ ಫುಲ್ ಶಾಕ್ ಆಗುತ್ತೆ. ಆಮೇಲೆ ಅವನು ಮತ್ತೆ ಹೇಳ್ತಿರ್ತಾನೆ ವಿಯರ್ಡೋ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಟೀಮು ಕೆಲಸ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿಗೆ ಹೀರೋ ಬಂದ್ಬಿಟ್ಟು ಹೇಳ್ತಿರ್ತಾನೆ, ಇವತ್ತು ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ, ಇವತ್ತಿಗೆ ಈ ಕೆಲಸ ಸಾಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ನಿಮ್ಗೆಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ, ಒಂದು ಚೆನ್ನಾಗಿರೋ ರೆಸ್ಟೋರೆಂಟ್ ಅಲ್ಲಿ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಅಲ್ಲಿ ಕೊಡ್ತಿರೋ 3 ಜನನು ಫುಲ್ ಜೋಶಲ್ಲಿ ಕಿರ್ಚಾಡ್ತಿರ್ತಾರೆ. ಆಗ ಜಿಯಾಂಗ್ ಹೇಳ್ತಿರ್ತಾಳೆ, ಬಾಸ್ ನಂದು ಒಂದು ಫ್ಯಾಮಿಲಿ ಎಮರ್ಜೆನ್ಸಿ ಇದೆ, ಅದಕ್ಕೆ ನಾನು ಹೋಗ್ಬೇಕು ಅಂತ ಬ್ಯಾಗ್ ತಗೊಂಡು ಅಲ್ಲಿಂದ ರಪ್ಪ ಅಂತ ಓಡೋಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗು ಓಡೋಗ್ತಿರ್ತಾಳೆ. ಆದ್ರೂ ಕೂಡ ಹೀರೋ ಜೋರಾಗಿ, ಹೇ ಜಿಯಾಂಗ್ ಒಂದು ನಿಮಿಷ ನಿಂತ್ಕೋ ಅಂತ ಹೇಳ್ತಿರ್ತಾನೆ. ಅದ್ರೊಳು ಕೇಳಿಸ್ಕೊಳ್ತಾಳೆ ಓಡೋಗ್ಬಿಡ್ತಾಳೆ. ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ನಿಜವಾಗ್ಲೂ ಇವಳು ದೊಡ್ಡ ವಿಯರ್ಡ್ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ನೆಕ್ಸ್ಟ್ ಡೇ ಆಫೀಸ್ ಅಲ್ಲಿ ಹೀರೋ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಅವನ ಆಫೀಸ್ ಚೇಂಬರ್ ಇಂದ ಆಚೆ ನೋಡಿದಾಗ ಜಿಯಾಂಗು ಕೆಲಸ ಮಾಡ್ತಿರ್ತಾಳೆ. ಅದಕ್ಕೆ ಹೀರೋ ಮೊಬೈಲ್ ತಗೊಂಡು ಜಿಯಾಂಗಿಗೆ ಮೆಸೇಜ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೀರೋ ಕಳ್ಸಿರೋ ಮೆಸೇಜ್ ನ ಓದ್ತಾ ಇರ್ತಾಳೆ. ಇಲ್ಲಿ ಹೀರೋ ಕಳ್ಸಿರ್ತಾನೆ, ನಿನ್ಗೆ ನಿಜವಾಗ್ಲೂ ಪ್ರೆಷರ್ ಜಾಸ್ತಿ ಅನ್ಸ್ತಿದ್ಯಾ ಇಲ್ಲ ನೀನು ಮೆಂಟ್ಲಾಗಿದ್ಯಾ, ಮೊದ್ಲು ನೀನು ಡಾಕ್ಟರ್ ಹತ್ರ ತೋರಿಸ್ಕೊ ಅಂತೆಲ್ಲ ಮೆಸೇಜ್ ಮಾಡಿರ್ತಾನೆ. ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಜಿಯಾಂಗು ರಿಪ್ಲೈ ಮಾಡಿರ್ತಾಳೆ. ಇಲ್ಲಿ ಅವಳು ಏನ್ ಮೆಸೇಜ್ ಮಾಡಿರ್ತಾಳೆ ಅಂದ್ರೆ, ಕೆಲ್ಸದ ಟೈಮಲ್ಲಿ ಯಾವ್ದೇ ತರ ಮಾತುಕತೆ ಮೆಸೇಜ್ ಏನು ಮಾಡಲ್ಲ ನಾನು ಅಂತ ಹೇಳಿರ್ತಾಳೆ. ಈಗ ಹೀರೋಗೆ ಫುಲ್ ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಇಲ್ಲಿ ಅವನ್ಗೆ ಕೋಪ ಬರ್ತಿರುತ್ತೆ. ಇಲ್ಲಿ ಅವನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಫುಲ್ ಕೋಪದಲ್ಲಿ ಹೇಳ್ತಿರ್ತಾಳೆ, ಬೇಕಾದ್ರೆ ನೀನೇ ಹೋಗು ಡಾಕ್ಟರ್ ಹತ್ರ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗಿಗೆ ಫುಲ್ಲು ಕೋಪ ಬಂದಿರುತ್ತೆ. ಒಂದ್ ಪೇಪರ್ ಅಲ್ಲಿ ತುಂಬಾ ಕುರಿಮರಿಗಳಿರುತ್ತೆ. ಒಂದ್ ಪೆನ್ನ ತಗೊಂಡು ಒಂದ್ ಕುರಿಮರಿ ಮೇಲೆ ಫುಲ್ಲು ಗೀಚಾಗ್ತಿರ್ತಾಳೆ. ಇಲ್ಲಿ ಅವಳಿಗೆ ಅಷ್ಟು ಕೋಪ ಬರ್ತಾ ಇರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಅಲ್ಲಿಂದ ಎದ್ದೋಗ್ತಿರೋದ್ನ. ಈಗ ಸ್ವಲ್ಪ ಸಮಯ ಆದ್ಮೇಲೆ ಜಿಯಾಂಗ್ ಟೇಬಲ್ ಹತ್ರ ಹೀರೋ ಬಂದು ನೋಡ್ತಾನೆ. ಆಗ ಅಲ್ಲಿ ಒಂದು ಪೇಪರ್ ಅಲ್ಲಿ ತುಂಬಾ ಕುರಿಮರಿಗಳದ್ದು ಡ್ರಾಯಿಂಗ್ ಇರುತ್ತೆ. ಅದ್ರ ಮೇಲೆ ಯಾರೋ ಪೆನ್ ಅಲ್ಲಿ ಗೀಚಾಗಿರೋದ್ನ ಇಲ್ಲಿ ಹೀರೋ ಅದನ್ನ ಹಿಡ್ಕೊಂಡು ನೋಡ್ತಿರೋದ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಅದನ್ನೆಲ್ಲ ನೋಡ್ತಾ ಜಿಯಾಂಗ್ ಹೋಗಿರೋ ದಾರಿ ಕಡೆಗೆ ತಿರುಗಿ ನೋಡ್ತಿರೋದ್ನು ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕ್ರಿಸ್ಟಲ್ ಪ್ಯಾಲೇಸ್ ಆರ್ಟ್ಸ್ ಬುಕ್ ಸ್ಟೋರ್ಸ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಲೈಬ್ರರಿಯಲ್ಲಿ ಬೇರೆ ಯಾರು ಅಲ್ಲ ಜಿಯಾಂಗ್ ಕೂತ್ಕೊಂಡು ಕೆಲಸ ಮಾಡ್ತಿರೋದ್ನ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜಿಯಾಂಗು ಬೇರೆ ಯಾವ್ದು ಅಲ್ಲ, ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಬಗ್ಗೆನೆ ಅವಳು ವರ್ಕ್ ಮಾಡ್ತಿರೋದು ಅಂತ. ಅಲ್ಲಿ ಒಂದು ಕಾಮಿಕ್ಸ್ ಬುಕ್ ಇರುತ್ತೆ. ಇಲ್ಲಿ ಅದು ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಆ ಬುಕ್ ಮೇಲೆ ಬೇರೆ ಯಾವ್ದು ಅಲ್ಲ, ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿದ್ಲಲ್ಲ ಅದೇ ಹುಡುಗಿದು ಫೋಟೋ ಆಗಿರುತ್ತೆ. ಈಗ ನಮ್ಗೆ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಈಗ ಜಿಯಾಂಗು ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಗೆ ಬಂದಾಗ ವಾಶ್ರೂಮ್ ಅಲ್ಲಿ ಲಾಕ್ ಆಗಿದ್ಲಲ್ಲ, ಆ ಹುಡುಗಿನ ರೆಸ್ಕ್ಯೂ ಮಾಡೋದ್ಮೇಲೆ ಜಿಯಾಂಗು ಕೇಳ್ತಿರ್ತಾಳೆ, ನೀನು ಹುಷಾರಾಗಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಹುಡುಗಿ ಹೂ ಅಂತ ತಲೆ ಅಲ್ಲಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗ ಆ ಹುಡುಗಿನ ಕೇಳ್ತಿರ್ತಾಳೆ, ಏನಾಗಿದೆ ಎಲ್ಲ ಓಕೆ ತಾನೆ, ನಾವೇನಾದ್ರೂ ಪೊಲೀಸ್ ಹತ್ರ ಹೋಗೋಣವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಹುಡುಗಿ ಫುಲ್ ಎದ್ರುಕೊಂಡು, ಇಲ್ಲ ಬೇಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಆ ವರ್ಕರ್ ಗಳೆಲ್ಲ ಡ್ರಿಂಕ್ಸ್ ಮಾಡ್ತಿದ್ರಲ್ಲ, ಆ ಸೀನ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಡ್ರಿಂಕ್ ಮಾಡಿರೋ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ನಾವು ಲಾಸ್ಟ್ ನೈಟ್ ಒಂದು ಆ ಹುಡುಗಿನ ಫುಲ್ ಮಿಡ್ ನೈಟ್ ಅಲ್ಲಿ ಆಫೀಸ್ ಇಂದ ಆಚೆ ಬರ್ತಿರೋದನ್ನ ನೋಡಿದ್ವಿ ಅಂತೆಲ್ಲ ಹೇಳ್ತಿರೋದು ಇಲ್ಲಿ ಜಿಯಾಂಗು ನೆನ್ಪಿಸ್ಕೊತಿರ್ತಾಳೆ.
ಅದು ಅಲ್ದಲ್ಲ ಅವಾಗ ಬೆಳಗಿನ ಜಾವ 3 ಗಂಟೆ ಆಗಿತ್ತು ಅಂತೆಲ್ಲ ಹೇಳಿರ್ತಾರೆ. ಇದನ್ನೆಲ್ಲ ಇಲ್ಲಿ ಜಿಯಾಂಗು ನೆನ್ಪಿಸ್ಕೊತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಈಗ ಅಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗಿಗೆ ಕೆಲವು ಬುಕ್ಸ್ ಗಳು ಬೇಕಾಗಿರುತ್ತೆ. ಇಲ್ಲಿ ಅವಳು ಟೇಬಲ್ ಎಲ್ಲ ಹುಡುಕ್ದಾಗ ಬುಕ್ ಗಳು ಸಿಕ್ಕಿರಲ್ಲ. ಅದಕ್ಕೆ ಆ ಲೈಬ್ರರಿಲಿ ಇಟ್ಟಿರೋ ಬುಕ್ ಗಳಲ್ಲಿ ತಗೋಬೇಕು ಅಂತ ಎದ್ದೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಶೆಲ್ಫ್ ಅಲ್ಲಿ ಇಟ್ಟಿರೋ ಬುಕ್ ಗಳಲ್ಲಿ ಅವಳಿಗೆ ಯಾವ ಬುಕ್ ಬೇಕು ಅದನ್ನ ಹುಡುಕ್ತಾ ಇರ್ತಾಳೆ. ಅದೇ ಟೈಪ್ಗೆ ಆಪೋಸಿಟ್ ಡೈರೆಕ್ಷನ್ ಇಂದ ಮಿಸ್ಟರ್ ಡೂಲೆ ಅವರು ಕೂಡ ಒಂದು ಬುಕ್ ನ ಓದ್ಕೊಂಡು ನಡ್ಕೊ ಬರ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಮುಂದೆ ನಡ್ಕೊಂಡ್ ಬರ್ತಿರುವಾಗ ಜಿಯಾಂಗ್ ಅಲ್ಲಿ ನಿಂತಿರೋದನ್ನ ನೋಡಿ, ಮಿಸ್ ಜಿಯಾಂಗ್ ನೀವಾ ಇಲ್ಲಿ, ನಿಮ್ಗೆ ಇವತ್ತು ರಜಾನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಮಿಸ್ಟರ್ ಡೂಲೆ ಆ ಲೈಬ್ರರಿ ಬಂದಿರೋದು ಫುಲ್ ಶಾಕಿಂಗ್ ಆಗಿರುತ್ತೆ. ಇಲ್ಲಿ ಅವಳು ಫುಲ್ ಶಾಕ್ ಅಲ್ಲಿ ಹಾ ಹೌದು ಅಂತ ಹೇಳ್ತಿರ್ತಾಳೆ. ಇದನ್ನ ನೋಡಿ ಮಿಸ್ಟರ್ ಡೂಲೆಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಐ ಆಮ್ ರಿಯಲಿ ಸಾರಿ ಅನ್ಬಿಟ್ಟು ಅವ್ರು ಅಲ್ಲಿಂದ ಹೋಗಕ್ಕೆ ಅಂತ ಹೋಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ತಿರುಗಿ ಜಿಯಾಂಗ್ ಕಡೆಗೆ ನೋಡ್ತಿರೋದನ್ನ ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಜಿಯಾಂಗ್ ಕಡೆ ತಿರುಗ್ಬಿಟ್ಟು ಹೇಳ್ತಾ ಇರ್ತಾರೆ, ಸಾರಿ ನನ್ನ ಕ್ಷಮಿಸ್ಬಿಡು, ನಾನು ಜಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಾನು ನಿಂಗೆ ಹೇಳ್ದೇ ಇರೋ ಕಾರಣಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ನಾನು ಲೆಕ್ಚರರೇ ಅಂತ ಹೇಳ್ತಾ ಇರ್ತಾನೆ. ನಾನು ಇದನ್ನೆಲ್ಲ ನಿನ್ನಿಂದ ಯಾಕೆ ಮುಚ್ಚಿಟ್ಟೆ ಅಂದ್ರೆ, ನಿನಗೆ ಎಲ್ಲಿ ಸ್ಟ್ರೆಸ್ ಆಗುತ್ತೋ, ಕಾಂಪಿಟೇಷನ್ ನಡೀತಿದೆ 2 ಕಂಪ್ನಿಯಿಂದ, ಅದರಿಂದ ನಿನಗೆ ಸ್ಟ್ರೆಸ್ ಆಗುತ್ತೆ ಅಂತ ನಾನು ಹೇಳಲಿಲ್ಲ ಅಷ್ಟೇ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಫ್ಕೋರ್ಸ್ ನಿನ್ಗೆ ನನ್ನ ಮೇಲೆ ಕೋಪ ಬರಲೇಬೇಕು, ಯಾಕೆಂದ್ರೆ ನಾನು ನಿನ್ನಿಂದ ಸತ್ಯನ ಮುಚ್ಚಿಟ್ಟಿದ್ದೀನಿ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ತೊದ್ಲುಕೊಂಡು ನಿಧಾನಕ್ಕೆ ಹೇಳ್ತಿರ್ತಾಳೆ, ಮಿಸ್ಟರ್ ಡೂ ನೀವು ನನ್ನನ್ನ ಕ್ಷಮೆ ಕೇಳಬೇಡಿ, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ, ನೀವೇನು ತಪ್ಪು ಮಾಡಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಡೂಲೆ ಜಿಯಾಂಗ್ ಹತ್ತತ್ರ ಬರ್ತಾ ಹೇಳ್ತಾ ಇರ್ತಾರೆ, ನಾವು ಕೆಲ್ಸದ ಬಗ್ಗೆ ಮಾತಾಡ್ದಲೇ ಇದ್ರೆ ಮಾತಾಡೋದೇ ಬೇಡ, ಕೆಲ್ಸದ್ದು ಡಿಸ್ಕಸ್ ಮಾಡೋದು ಬೇಡ, ಆದ್ರೂ ಕೂಡ ನಾವಿಬ್ರು ಫ್ರೆಂಡ್ಸ್ ಆಗಿ ಇರ್ಬೋದಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ ಸ್ಮೈಲ್ ಮಾಡ್ತಾ, ಹಾ ಅಫ್ಕೋರ್ಸ್ ಯಾವತ್ತು ಪಾರ್ಟ್ನರ್ಗಳು ದುಶ್ಮನ್ಗಳಾಗೋದಕ್ಕೆ ಸಾಧ್ಯ ಅಲ್ಲ, ನಾನು ಅಷ್ಟು ಕೆಟ್ಟವಳಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಮಿಸ್ಟರ್ ಡೂಲೆ ಅಂತೂ ಫುಲ್ಲು ಖುಷಿಯಾಗಿ ಆಲ್ ರೈಟ್ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಈ ಲೈಬ್ರರಿಗೆ ಶಾಂಗ್ಜಿನ್ ಕೂಡ ಬರ್ತಿರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರೋದ್ನ. ಇಲ್ಲಿ ಅವರು ಹೇಳ್ತಿರ್ತಾರೆ, ಇದು ನೀನ್ ಏನ್ ಮಾಡ್ತಿದ್ಯಾ ನನ್ಗೆ ಗೊತ್ತಿಲ್ಲ, ನಾನು ನಿನ್ಗೆ ಒಂದೇ ಒಂದು ಸಜೆಷನ್ ಕೊಡ್ತೀನಿ, ನಿನ್ಗೆ ಈ ಬುಕ್ ಅಲ್ಲಿ ನಿನ್ಗೆ ಏನು ಸಿಗ್ಲಿಲ್ಲ ಅಂದ್ರೆ ನಿನ್ ಮನ್ಸಿನ ಮಾತು ಕೇಳು, ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಶಾಂಗ್ಜಿನ್ ಮತ್ತೆ ಮಿಸ್ಟರ್ ಡೂಲೆ ಮಾತಾಡ್ತಿರೋದು ಫೋಟೋಗಳನ್ನ ತಕ್ಕೋತಿರೋದ್ನ. ಈ ಮಾತನ್ನ ಕೇಳಿ ಜಿಯಾಂಗ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಸ್ಮೈಲ್ ಮಾಡ್ತಿರ್ತಾಳೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಮಿಸ್ಟರ್ ಡೂಲೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ನಡ್ಕೊಂಡು ಹೋಗ್ತಿರುವಾಗ ಹೀರೋದು ಒಂದು ಮೆಸೇಜ್ ಬರುತ್ತೆ, ನಾನು ಎಗ್ ಫ್ರೈಡ್ ರೈಸ್ ಮಾಡಿದೀನಿ ಬರ್ತೀಯ ತಿನ್ನಕ್ಕೆ ಅಂತ ಮೆಸೇಜ್ ಮಾಡಿರ್ತಾನೆ. ಈ ಮೆಸೇಜ್ ನ ಓದ್ಬಿಟ್ಟು ಜಿಯಾಂಗು ಮತ್ತೆ ಮೊಬೈಲ್ ನ ಎತ್ತಿ ಜೋಬಲ್ಲಿ ಹಿಡ್ಕೊಬಿಡ್ತಾಳೆ. ಅವಳು ಏನು ರಿಪ್ಲೈ ಕೂಡ ಮಾಡೋದಿಲ್ಲ. ಇಲ್ಲಿ ಜಿಯಾಂಗಿಗೆ ಹೀರೋದು ಮತ್ತೆ ಇನ್ನೊಂದು ಮೆಸೇಜ್ ಬರುತ್ತೆ. ಇಲ್ಲಿ ಹೀರೋ ಜಿಯಾಂಗ್ ಫೋಟೋಗೆ ಒಂದು ಪಪ್ಪಿ ಫಿಲ್ಟರ್ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಮೆಸೇಜ್ ನ ಟೈಪ್ ಮಾಡಿ ಹೇಳಿರ್ತಾನೆ, ನಾನು ತುಂಬಾ ಜಾಸ್ತಿ ಮಾಡಿದೀನಿ, ನಾನು ಮತ್ತೆ ವೆಲ್ತ್ ಇದನ್ನ ಖಾಲಿ ಮಾಡಕ್ಕಾಗಲ್ಲ, ಬೇಗ ಬಾ ಅಂತ ಮೆಸೇಜ್ ಮಾಡಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು ಮನೆ ಹತ್ರ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಕೂಡ ಆಲ್ರೆಡಿ ಆಚೆಗಡೆ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾನೆ. ಇಲ್ಲಿ ಜಿಯಾಂಗು ಹೀರೋ ಕಡೆ ತಿರುಗ್ದಲೆ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ಹೀರೋ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಕೇಳ್ತಿರ್ತಾನೆ, ನೀನು ಯಾಕೆ ನನ್ನಿಂದ ಔಚ್ಕೋತಾ ಇದೀಯಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನ್ಗೇನಾದ್ರೂ ನನ್ ಮೇಲೆ ಕ್ರಶ್ ಇದೆಯಾ, ನೀನ್ ನೋಡಕ್ಕೆ ಸುಮಾರಾಗಿದ್ಯಾ ಅಂತ ಏನಾದ್ರೂ ನಿನ್ಗೆ ಟೆನ್ಷನ್ ಅಂತೆಲ್ಲ ಕೇಳ್ತಿರ್ತಾನೆ. ಅದಕ್ಕೇನೆ ನೀನು ಬೇಗ ಶ್ರೀಮಂತಲಾಗ್ಬೇಕು ಅಂತ ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡ್ತಿರೋದು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನಗ್ತಾ ಹೇಳ್ತಿರ್ತಾಳೆ, ನೀನು ದೊಡ್ಡವನಾಗ್ತಾ ಆಗ್ತಾ ನಿನ್ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಲ್ವಾ, ನಿನ್ ಮೇಲೆ ನೀನು ಸ್ವಲ್ಪ ಅಬ್ಸೆಸ್ಟ್ ಆಗ್ಬಿಟ್ಟಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಈಗೇನು ಕೆಲಸ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅವಳು ಮುಂದಕ್ಕೆ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಜಿಯಾಂಗ್ನ ತಡಿತಾ ಹೇಳ್ತಿರ್ತಾನೆ, 1 ನಿಮಿಷ ನಿಂತ್ಕೋ ಅಂತ. ಇಲ್ಲಿ ಹೀರೋ ಮುಂದೆ ಬಂದ್ಬಿಟ್ಟು ಈ ಜಿಯಾಂಗಿಗೆ ಹೇಳ್ತಿರ್ತಾನೆ, ನೋಡು ನೀನು ನಿಜವಾಗ್ಲೂ ನನ್ನನ್ನ ಪ್ರೀತಿಸ್ತಿದ್ರೆ ಪೇಪರ್ ಮೇಲೆಲ್ಲ ವಾಲ್ ಮೇಲೆ ಡ್ರಾ ಮಾಡು ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಗೋಡೆ ಮೇಲೆ ಕ್ಯಾನ್ವಾಸ್ ಹಾಕಿರೋದ್ನ. ಇದನ್ನ ನೋಡ್ಬಿಟ್ಟು ಜಿಯಾಂಗ್ ಹೇಳ್ತಿರ್ತಾಳೆ, ನಿನ್ಗೇನಾದ್ರೂ ಮೆಂಟ್ಲ, ವಾಚ್ಮ್ಯಾನ್ ಗಳೆಲ್ಲ ಸೇರ್ಸ್ಕೊಂಡು ನನ್ನನ್ನ ಸಾಯಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ರಿಲ್ಯಾಕ್ಸ್, ನೋಡು ಆ ಗೋಡೆ ಮೇಲೆ ಕ್ಯಾನ್ವಾಸ್ ಹಾಕಿರೋದು ನಾನು, ಏನೇ ಆದ್ರೂ ರೆಸ್ಪಾನ್ಸಿಬಿಲಿಟಿನ ನಾನ್ ತಗೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಆಗಿ ನಿನ್ ರೆಸ್ಪಾನ್ಸಿಬಿಲಿಟಿನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೌದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹಾಗಾದ್ರೆ ಸರಿ ಅಂತ ಅನ್ಬಿಟ್ಟು ವಾಲ್ ಹತ್ರ ಏನು ಕ್ಯಾನ್ವಾಸ್ ಹಾಕಿರ್ತಾರೆ ಅಲ್ಲಿಗೆ ಅವಳು ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಎಲ್ಲಾ ತರ ಪೇಂಟಿಂಗ್ ಗಳು, ಸ್ಕೆಚ್ ಪೆನ್, ಸ್ಕೆಚ್ ಪೆನ್ಸಿಲ್ಸ್ ಎಲ್ಲಾ ತರದನ್ನು ತಂದಿಟ್ಟಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಮತ್ತೆ ಹೀರೋ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡಿ ಡ್ರಾ ಮಾಡ್ತಿರೋದು. ಹೀರೋ ಡ್ರಾಯಿಂಗ್ ಮಾಡ್ತಾ ಹೇಳ್ತಿರ್ತಾನೆ, ನಾನು
1613 ಡ್ರಾಯಿಂಗೇ ಮಾಡಿಲ್ಲ ಅಂತ ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿದ್ದಾಳೆ, ಏನು 1613 ಅಂದರೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾವಾಗ ನಾವಿಬ್ರು ಸಪ್ರೇಟ್ ಆದ್ವಲ್ಲ ಅದ್ರದ್ದು ಕೋಡ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನು ರೆಸ್ಪಾನ್ಸ್ ಮಾಡ್ದೆ ಮತ್ತೆ ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಜಿಯಾಂಗ್ ನಿನ್ಗೊಂದು ವಿಷಯ ಹೇಳ್ಬೇಕು, ನೀನು ಬ್ಯಾಂಕರ್ ಟೈಪ್ ಅಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಆಗಿ, ನಾನು ಬ್ಯಾಂಕರ್ ಟೈಪ್ ಅಲ್ಲ ಅಂದ್ರೆ ಏನ್ ಅರ್ಥ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಜವಾಗ್ಲು ನಾನು ಓದ್ಸತಿ ತಪ್ಪಂತ ಅನ್ಕೊಂಡ್ಬಿಟ್ಟಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಕೆಲ್ಸನ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ನಗ್ತಾ ಹೇಳ್ತಿರ್ತಾಳೆ, ಬೇರೆಯವ್ರ ಹತ್ರ ಆದ್ರೆ ಅವ್ರು ಮಾಡೋ ಗುರೂರು ಮತ್ತೆ ಅವ್ರಿಗಿರೋ ಸೆಲ್ಫ್ ಅಬ್ಸೆಸ್ ಜಾಸ್ತಿ ಇರುತ್ತೆ, ಆದ್ರೆ ನೀನು ಬರೀ ಪಂಪ್ ಮಾಡ್ತೀಯ ಅಷ್ಟೇ, ನಿನ್ ಕೈಯಲ್ಲಿ ಆಗೋದಷ್ಟೇ, ಬೇರೆ ಏನು ಮಾಡ್ಕೊಳಕ್ಕಾಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಏನೇನೋ ರೇಗಿಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನೀನು ಯಾವತ್ತಾದ್ರೂ ಈ ತರ ಹ್ಯಾಂಡ್ಸಮ್ ಪಂಪ್ ನ ನೋಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಒಂಥರ ಮುಖ ಮಾಡ್ಕೊಂಡು ನೀನಾ ಅಂತ ಹೇಳ್ಬಿಟ್ಟು ಮತ್ತೆ ಪೇಂಟಿಂಗ್ ಮತ್ತೆ ಡ್ರಾಯಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿ ಹೀರೋಗೆ ಫುಲ್ಲು ಕೋಪ ಬಂದು, ತಗೋ ನಿನ್ಗೊಂದು ಬಾಲ ಕೊಡ್ತೀನಿ ಅನ್ಬಿಟ್ಟು ಆ ಕುರಿ ಮರಿ ಇದಕ್ಕೆ ಬಾಲ ಹಾಕ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಕಿರ್ಚ್ಕೋತಾ ಇರ್ತಾಳೆ, ನೀನ್ ಏನ್ ಮಾಡ್ಬಿಟ್ಟೆ ಅಂತ. ಇಲ್ಲಿ ಹೀರೋ ಒಂದು ನರಿ ಮತ್ತೆ ಇಲ್ಲಿ ಜಿಯಾಂಗ್ ಒಂದು ಕುರಿ ಮರಿನ ಡ್ರಾ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಕುರಿ ಮರಿಗೆ ಒಂದು ಬಾಲ ಹಾಕಿದಾಗ ಜಿಯಾಂಗ್, ನೀನ್ ಏನ್ ಮಾಡ್ಬಿಟ್ಟೆ, ನಂಗೆ ಬೇಕಾಗಿಲ್ಲ ಈ ಬಾಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡೋದ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕುರಿ ಮರಿಗೆ ಏನ್ ಬಾಲ ಇರಲ್ವಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಮತ್ತೆ ಆ ಕುರಿ ಡ್ರಾ ಮಾಡಿರ್ತಾನಲ್ಲ ಹೀರೋ, ಅದಕ್ಕೆ 2 ಹಲ್ನ ಬರ್ದ್ಬಿಟ್ಟು, ತಗೋ ನಿಂಗೆ ವಿಷಕರಿಯಾದ ಹಲ್ಲುಗಳು ಅಂತ ಹೇಳ್ತಿರ್ತಾಳೆ. ಇದನ್ನ ನೋಡಿ ಹೀರೋ ಜಿಯಾಂಗ್ ಮುಖ ನೋಡಿದಾಗ ಹೇಳ್ತಿರ್ತಾಳೆ ಅವಳು, ಯಾಕೆ ನರಿಗಳಿಗೇನೋ ಅಲ್ಲಿರೋದಿಲ್ವಾ, ಇದು ಎಷ್ಟು ಚುಪ್ ಚುಪ್ಪಾಗಿರುತ್ತೆ ಗೊತ್ತಾ ನಿಮ್ಗೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇದನ್ನ ನೋಡಿ ಹೀರೋ, ಹಾಗಾದ್ರೆ ನಾನು ನಿನ್ನನ್ನೇ ಕಚ್ತೀನಿ ಅಂತ ಅದು ಮುಂದಕ್ಕೆ ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ತಳ್ತಾ, ನೀನು ನನ್ನಿಂದ ದೂರ ಇರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಮತ್ತೆ ಕೋಪ ಬಂದು, ತಗೋ ನಿನ್ ನರಿಗೆ 2 ಹಲ್ಲು ಅಂತ ಡ್ರಾ ಮಾಡ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಇವರಿಬ್ರು ಹೀಗೆ ಫೈಟ್ ಮಾಡ್ತಾನೆ ಆ ಡ್ರಾಯಿಂಗ್ ನ ಕಂಪ್ಲೀಟ್ ಮಾಡ್ತಿರ್ತಾರೆ. ನಿನಗೊಂದು ತಗೋ, ನಾನು ನಿನಗ್ ಬರೀತೀನಿ ಅಂತ ಇವರಿಬ್ರು ಹೀಗೆ ಪೇಂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಪೇಂಟಿಂಗ್ ಸ್ಟಾರ್ಟ್ ಆದಾಗ್ಲೂ ಕೂಡ ಹೀರೋ ಸುಮ್ಮನೆ ಇರೋದಿಲ್ಲ. ಆನ್ ಬ್ರಷ್ ಇಂದ ಜಿಯಾಂಗ್ ಏನ್ ಡ್ರಾ ಮಾಡಿರ್ತಾಳೆ ಆ ಕಡೆಗೆ ಪೇಂಟ್ ಮಾಡಿ ಅದನ್ನ ಹಾಳು ಮಾಡ್ಬೇಕು ಅಂತ ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಸುಮ್ಮನೆ ಇರ್ತಾಳೆ, ಅವಳು ಮಾಡಿರೋ ಡ್ರಾಯಿಂಗ್ ಕಡೆನೂ ಅವಳು ಪೇಂಟ್ ಮಾಡ್ತಿರ್ತಾಳೆ. ಇವರಿಬ್ರು ಹೀಗೆ ಕಿತ್ತಾಡ್ತಾ ಪೇಂಟಿಂಗ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಫೈನಲಿ ಪೇಂಟಿಂಗು ಕಂಪ್ಲೀಟ್ ಆಗುತ್ತೆ. ಈಗ ನೀವೇ ನನ್ಗೆ ಹೇಳಿ ಪೇಂಟಿಂಗು ಹೇಗ್ ಕಾಣಿಸ್ತಿದೆ ಅಂತ. ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೀರೋ ಜಿಯಾಂಗ್ ನ ಕೇಳ್ತಾ ಇರ್ತಾನೆ, ಕ್ಲಾಪ್ಸ್ ಮಾಡೋಣ ಅಂತ. ಇಲ್ಲಿ ಆದ್ರೆ ಜಿಯಾಂಗ್ ಪೇಂಟ್ ತಗೊಂಡು ಹೀರೋ ಕೈ ಮೇಲೆ ಬೆಳೆದ್ ಬಿಡ್ತಾಳೆ. ಇದನ್ನ ನೋಡಿ ಜಿಯಾಂಗ್ ಜೂನ್, 1 ನಿಮಿಷ ಇರು, ನಿನ್ ಮುಖಕ್ಕೆ ಪೇಂಟ್ ನ ಬೆಳಿತೀನಿ ಅಂತ ಇಲ್ಲಿ ಜಿಯಾಂಗ್ ಮತ್ತೆ ಹೀರೋ ಒಬ್ರು ಹಿಂದೆ ಒಬ್ರು ಓಡಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ನೆಕ್ಸ್ಟ್ ಡೇ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಜೂನ್ ಹೀರೋ ಕ್ಯಾಬಿನ್ ಒಳಗಡೆ ಹೋಗಿರ್ತಾಳೆ. ಅದಕ್ಕೆ 3 ಜನ ಕ್ಯಾಂಡಿಡೇಟ್ ಗಳು ಜಿಯಾಂಗ್ ಜೂನ್ ಏನ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಕದ್ದು ಕೇಳಿಸ್ಕೊತಿರ್ತಾರೆ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ, ಜಿಯಾಂಗ್ ಜೂನ್ ಹೋಗಿ ಅರ್ಧ ಗಂಟೆ ಆಯ್ತು, ಅವಳು ಒಳಗಡೆ ಏನ್ ಮಾಡ್ತಿರ್ಬೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮೋಸ್ಟ್ಲಿ ಅವಳನ್ನ ತುಂಬಾ ಕ್ರಿಟಿಸೈಸ್ ಮಾಡಿರ್ಬೋದು. ಇಲ್ಲಿ ಅದಕ್ಕೆ ಶಾಂಗ್ಜಿನ ಆನ್ಸರ್ ಮಾಡ್ತಾ ಹೇಳ್ತಿರ್ತಾರೆ, ಅವ್ರನ್ನೇನಾದ್ರೂ ಕ್ರಿಟಿಸೈಸ್ ಮಾಡಂಗಿದ್ರೆ ತುಂಬಾ ಸೌಂಡ್ ಬರ್ತಿತ್ತು, ಇಲ್ಲಿ ನೋಡಿದ್ರೆ ಎಷ್ಟು ಸೈಲೆಂಟ್ ಆಗಿದೆ ನೋಡು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶಾಂಗ್ಜಿನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈಗೂ ಕೂಡ ಆಗ್ಬೋದಲ್ವಾ, ಅವ್ರಿಬ್ರು ಒಬ್ರು ಕೈ ಮೇಲೆ ಒಬ್ರು ಕೈ ಇಟ್ಕೊಂಡು ಆರಾಮಾಗಿ ಏನ್ ಮಾಡ್ಬೋದು ಅದನ್ನ ಮಾಡ್ತಿರ್ಬೋದು ಅಂತೆಲ್ಲ ಹೇಳ್ತಿರ್ತಾಳೆ. ಶಾಂಗ್ಜಿನ ಇಷ್ಟೆಲ್ಲ ಹೇಳದ್ಮೇಲೆ ಮತ್ತೆ ಆ 3 ಜನ ಮತ್ತೆ ಹೀರೋ ಕ್ಯಾಬಿನ್ ಒಳಗಡೆ ಏನ್ ನಡೀತಿದೆ ಅಂತ ಕಿವಿ ಕೊಟ್ಟು ಕದ್ದು ಕೇಳಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೀರೋಗೆ ರಿಪೋರ್ಟ್ ಗಳನ್ನೆಲ್ಲ ಕೊಟ್ಬಿಟ್ಟು ಹೇಳ್ತಿರ್ತಾಳೆ, ನಾನು ನಿಮ್ಗೆ ಮುಂಚೆನೆ ಹೇಳಿದೆ ವ್ಯಾಕ್ಸಿನ್ ಅಲ್ಲಿ ಏನೋ ಗಡ್ಬಡ್ ನಡೀತಿದೆ, ಏನೋ ತೊಂದರೆ ಇದೆ, ನಂಗನ್ಸುತ್ತೆ ಮೋಸ್ಟ್ಲಿ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ನಡೀತಿರ್ಬೋದಾ ಅಂತ ಇಲ್ಲಿ ಹೀರೋನೇ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ರಿಪೋರ್ಟ್ ನೆಲ್ಲ ಓದ್ಬಿಟ್ಟು, ನಿನ್ನ ಹತ್ರ ಪ್ರೂಫ್ ಏನಿದೆ ಅಂತ ಕೇಳ್ತಿರ್ತಾನೆ. ನಿನ್ಗೇನೋ ಸುಮ್ನೆ ಅನ್ನಿಸ್ತಿದೆ ಅಂತ, ಏನೋ ಒಂದು ಚಿಕ್ಕ ಪೇಪರ್ನೋ ಇಲ್ಲ ಏನೋ ಒಂದು ಚಿಕ್ಕ ಘಟನೆನ ಇಟ್ಕೊಂಡು ಅಲ್ಲಿ ನಾವು ಏನು ಮಾತಾಡೋದಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಹೀರೋ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಹೀರೋ ಮೊಬೈಲ್ ತೆಗೆದು ನೋಡಿದಾಗ ಅದರಲ್ಲಿ ಜಿಯಾಂಗ್ ಜೂನ್ ಮತ್ತೆ ಮಿಸ್ಟರ್ ಡ್ಯೂಲೆ ನೆನೆ ಲೈಬ್ರರಿಯಲ್ಲಿ ಮೀಟ್ ಆಗಿದ್ರಲ್ಲ ಅದ್ರ ಫೋಟೋ ಹೀರೋಗೆ ಬಂದಿರುತ್ತೆ. ಇಲ್ಲಿ ಹೀರೋ ಅದನ್ನ ನೋಡ್ತಾ ಇರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ನ ಫುಲ್ಲು ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಆಗ ಜಿಯಾಂಗ್ ಫುಲ್ಲು ಶಾಕಿಂಗ್ ಅಲ್ಲಿ ಏನಾಯ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಏನು ಹೇಳೋದಿಲ್ಲ. ಇಲ್ಲಿ ಅದಕ್ಕೆ ಜಿಯಾಂಗು ಏನಾಯ್ತು ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನೀನೇ ಕಣ್ಣಾರೆ ನೋಡು ಅಂತ ಮೊಬೈಲ್ ನ ತೆಗೆದು ಜಿಯಾಂಗ್ ಕೈಲಿ ಕೊಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಆ ಫೋಟೋ ನೋಡಿದ ತಕ್ಷಣ, ನೀನು ನನ್ನನ್ನ ಸ್ಟಾಕ್ ಮಾಡ್ತಾ ಇದೀಯಾ, ನೀನು ನನ್ನ ಹಿಂದೆ ಯಾರನ್ನಾದ್ರೂ ಬಿಟ್ಟಿದ್ಯಾ, ನನ್ನ ಮೇಲೆ ಕಣ್ಣಿಡೋದಕ್ಕೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಕೋಪ ಬಂದ್ಬಿಟ್ಟು ಹೇಳ್ತಿರ್ತಾನೆ, ಇನ್ನು ನಾನೇ ನನ್ನ ಸ್ಟಾಕ್ ಮಾಡ್ತಾ ಇದ್ದೀನಾ, ನೀನೇನಾದ್ರೂ ಭ್ರಮೇಲಿದ್ಯಾ, ನನ್ನ ಟೈಮ್ ಎಷ್ಟು ವ್ಯಾಲ್ಯೂಯಬಲ್ ಅಂತ ನಿನಗ್ ಗೊತ್ತಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ನಿನ್ನನ್ನ ಸ್ಟಾಕ್ ಮಾಡೋಷ್ಟು ವೇಸ್ಟ್ ಟೈಮ್ ನನ್ನ ಹತ್ರ ಇಲ್ಲ, ನಿನ್ನಂತವ್ರು ರಿಪೋರ್ಟ್ನು ಕೂಡ ನೀಟಾಗಿ ಸಬ್ಮಿಟ್ ಮಾಡಲ್ಲ ಅಂತೆಲ್ಲ ಬೈತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಬೈತಿರ್ತಾನೆ, ನೀನು ಓದ್ಸತಿ ಏನಂದೆ, ನೀನ್ ಮಾಡಿದ ತಪ್ಪನ ಕ್ಷಮೆ ಕೇಳ್ದೆ, ಆದ್ರೆ ಮತ್ತೆ ಅದೇ ತಪ್ಪನೆ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಆತರ ಎಲ್ಲ ಏನೂ ಇಲ್ಲ, ನಾವಿಬ್ರು ನಾರ್ಮಲ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಿರ್ತಾಳೆ.
ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನಾದ್ರೂ ರೂಲ್ಸ್ ಇದೆಯಾ, ನಾವು ಕಾಂಪಿಟೇಟರ್ ಕಂಪನಿಯಿಂದ ಯಾರನ್ನೂ ಫ್ರೆಂಡ್ ಮಾಡಿಸ್ಕೋಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜ ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವೇನು ಕೆಲ್ಸದ ಬಗ್ಗೆ ಮಾತಾಡೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂತಿರೋ ಚೇರಿಂದ ಎದೊಳ್ತಾ ಹೇಳ್ತಿದ್ದಾನೆ, ಈ ಫೋಟೋನ ಇವತ್ತು ನನ್ನ ಮೊಬೈಲಿಗೆ ಕಳ್ಸೋದಕ್ಕೆ 2 ತರ ಕಾರಣ ಇರ್ಬೋದು. ಒಂದು ಯಾರೋ ಡೋಲೆ ಅವ್ರ ಎನಿಮಿ ಆಗಿರ್ಬೋದು, ಇಲ್ಲ ಇನ್ನೊಂದು ನಿನ್ನೆ ಎನಿಮಿ ಆಗಿರ್ಬೋದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗಿಗೆ ಬೈತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನ್ಗೆ ಏನ್ ಅನ್ನಿಸ್ತು ಅವತ್ತು ನಾನು ಯಾಕೆ ನೀನು ಅವನಿಂದ ದೂರ ಇರು ಅಂತ ಹೇಳ್ದೆ, ನನಗೆ ಅವ್ನ ಇಷ್ಟ ಇಲ್ಲ ಅಂತ ನಾನು ನಿನಗೆ ದೂರ ಇರೋ ಕೇಳಿದ್ದು, ಇವತ್ತು ಯಾರೋ ನನಗೆ ಈ ಫೋಟೋನ ಕಳ್ಸಿದರೆ ಸರಿ ಹೋಯ್ತು, ಮುಂದೆ ಹೋಗಿ ಮಿಸ್ಟರ್ ಫ್ಯಾಂಗ್ಗೋ ಇಲ್ಲ ಡೈರೆಕ್ಟರ್ಗೋ ಯಾರಿಗಾದ್ರೂ ಈ ಫೋಟೋ ಸಿಕ್ಕಿದ್ರೆ ಏನ್ ಮಾಡ್ತೀಯ ನೀನು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಬೈತಿರ್ತಾನೆ, ಮಿಸ್ಟರ್ ಫ್ಯಾಂಕ್ ಕೈ ಸಿಕ್ಬಿಟ್ರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ನೀನು ಯಾವ ತರ ಕೊಡ್ತೀಯ, ಅವ್ರಿಗೆ ನೀನು ಯಾವ ತರ ಆನ್ಸರ್ ಮಾಡ್ತೀಯ ಹೇಳು ಅಂತೆಲ್ಲ ಕೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗಿಗೆ ಏನ್ ಆನ್ಸರ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಇಲ್ಲಿ ಅವಳು ಬರೀ ನಾನು ನಾನು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡು ನಾನು ಹೇಳೋದೆಲ್ಲ ನಿನ್ಗೆ ಹೇಳಿದೀನಿ, ಇನ್ಮೇಲೆ ನಿನ್ನಿಷ್ಟ, ನಿಂಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡು, ಇನ್ನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದು ನನಗೇನು ಆಗ್ಬೇಕಾಗಿಲ್ಲ, ಇಲ್ಲಿಂದ ಹೊರಡು ಅಂತ ಹೇಳ್ತಿರ್ತಾನೆ. ಇಷ್ಟೆಲ್ಲ ಬೈದ್ಮೇಲೆ ಜಿಯಾಂಗು ಫುಲ್ಲು ಬೇಜಾರ್ ಮುಖ ಮಾಡ್ಕೊಂಡು ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಇದೆಲ್ಲ ನಡೆದಿರೋದಕ್ಕೆ ಹೀರೋಗೂ ಕೂಡ ಫುಲ್ಲು ಬೇಜಾರಾಗಿರುತ್ತೆ. ಇಲ್ಲಿ ಅವ್ನಿಗೆ ಫುಲ್ಲು ಟೆನ್ಸ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಜಿಯಾಂಗು 2 ಹೆಜ್ಜೆ ಮುಂದೆ ಹೋದ್ಮೇಲೆ ಮತ್ತೆ ಹೀರೋ ಕಡೆಗೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಹೀರೋ ಕಡೆನೆ ನೋಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಹೀರೋ ಕೇಳ್ತಿರ್ತಾನೆ, ನೀನು ಯಾಕಾಗೆ ನಿಂತ್ಕೋಬಿಟ್ಟೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಜೋಬಲ್ಗಡೆ ಕೈ ಹಾಕ್ಬಿಟ್ಟು ನಾನು ನಿನ್ಗೋಸ್ಕರ ಅಂತ ಏನೋ ತಗೊಂಡ್ ಬಂದಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ಮುಖ ನೋಡ್ಕೊಂಡು ಹೇಳ್ತಿರ್ತಾನೆ, ಯಾಕೆ ನೀನು ನನ್ನನ್ನ ಮತ್ತೆ ಇನ್ನಷ್ಟು ಜಾಸ್ತಿ ಅಪ್ಸೆಟ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋ ಹತ್ರ ಬಂದ್ಬಿಟ್ಟು ಎಲ್ಲೋಯ್ತದು, ಇಲ್ಲೇ ಇಟ್ಟಿದ್ನಲ್ಲ, ಈ ಜೋಬಲ್ಲೇ ಇಟ್ಟಿದ್ನಲ್ಲ ಅಂತ ಹುಡುಕ್ತಿರ್ತಾಳೆ. ಇಲ್ಲಿ ಜಿಯಾಂಗ ಸ್ಮೈಲ್ ಮಾಡ್ತಾ ಜೋಬಲ್ಲಿ ಇದ್ದಿದ್ ಕೈನ ತೆಗೆದ್ಬಿಟ್ಟು ಮಿನಿ ಹಾರ್ಟ್ ಮಾಡ್ಬಿಟ್ಟು ಹೀರೋಗೆ ತೋರಿಸ್ತಿರ್ತಾಳೆ. ಜಿಯಾಂಗ್ ಜನ್ ಈ ತರ ಚೈಲ್ಡಿಶ್ ಆಗಿ ಆಡ್ತಿರೋದನ್ನ ನೋಡಿ ಹೀರೋಗೂ ಕೂಡ ಫುಲ್ಲು ನಗು ಬಂದ್ಬಿಡತ್ತೆ. ಇಲ್ಲಿ ಅವನು ನಗ್ತಿರ್ತಾನೆ. ಇದನ್ನ ನೋಡ್ಬಿಟ್ಟು ಜಿಯಾಂಗ್ ಜನ್ಗೂ ಕೂಡ ಫುಲ್ಲು ಖುಷಿ ಆಗುತ್ತೆ. ಇವನ್ ಶೈ ನೀನು ನಗ್ತಾ ಇದ್ಯಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಹೀರೋಗೆ ಹೇಳ್ತಿರ್ತಾಳೆ, ನನಗೆ ಗೊತ್ತು ನಿನ್ಗೆ ನನ್ ಮೇಲೆ ತುಂಬಾ ಕೇರ್ ಇದೆ ಅಂತ, ನೀನು ಮೊದ್ಲು ಈ ಕೋಪ ಮಾಡ್ಕೊಳ್ಳೋದ್ನೆಲ್ಲ ಬಿಟ್ಬಿಡು, ನೀನ್ ಯಾಕೆ ನನ್ ಜೊತೆ ಚೆನ್ನಾಗಿರಲ್ಲ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಒಳ್ಳೆ ಚಿಕ್ಕ ಹುಡುಗಿ ತರ, ನೀನು ಯಾವಾಗ್ಲೂ ನನ್ ಮೇಲೆ ಕೋಪ ಮಾಡ್ಕೋತೀಯ, ಕೋಪ 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 ಅಂತ ಕಿರ್ಚ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಮ್ ಆಫೀಸಲ್ಲಿ ನಿಮ್ ಬಾಸ್ನ ಹೆಸರಿಡ್ದು ಕರೆಯೋಷ್ಟು ಧೈರ್ಯ ಇದೆಯಾ ನಿನ್ಗೆ, ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಅವನು ಫುಲ್ಲು ರೇಗಿಸ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಸೆಲ್ಯೂಟ್ ಮಾಡ್ತಾ ಐ ಆಮ್ ಸಾರಿ ಬಾಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಸರಿ ಆಯ್ತು ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೂ ಅಂತ ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಮಿನಿ ಹಾರ್ಟ್ ನ ಹೀರೋಗೆ ತೋರಿಸ್ಕೊಳ್ತಾ ಹೋಗ್ತಿರ್ತಾಳೆ. ಇದನ್ನ ನೋಡಿ ಹೀರೋ ಕೂಡ ನಗ್ತಾ ಇರ್ತಾನೆ. ಜಿಯಾಂಗ್ ಜುನು ಹೋಗುವಾಗ ಸರಿ ಆಯ್ತು ಶಾಂಗ್ ಜಿನ್ನ ಒಳಗಡೆ ಕಳ್ಸು ಅಂತ ಹೇಳ್ತಿರ್ತಾನೆ. ಹೀರೋ ಇಷ್ಟೆಲ್ಲ ಏನೇ ಹೇಳಿದ್ರು ಜಿಯಾಂಗ್ ಜುನು ಮಿನಿ ಹಾರ್ಟ್ ನ ತೋರಿಸ್ತಾನೆ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಸ್ಮೈಲ್ ಮಾಡ್ತಾ ಗೆಟ್ ಔಟ್ ಅಂತ ಹೇಳ್ತಿರ್ತಾನೆ. ಇದನ್ನ ನೋಡಿ ಜಿಯಾಂಗ್ ಕೂಡ ನಗ್ತಾ ಆಚೆಗೆ ಓಡೋಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗ್ ಹೋದ್ಮೇಲೆ ಹೀರೋ ಕೂಡ ನಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಚಾವು ಹೀರೋ ಕ್ಯಾಬಿನ್ ಹತ್ರ ಬರ್ತಿರ್ತಾರೆ. ಇಲ್ಲಿ ಅವರು ಆಚೆ ನೋಡಿದಾಗ 3 ಜನ ಕ್ಯಾಂಡಿಡೇಟ್ ಗಳು ಹೀರೋ ಕ್ಯಾಬಿನ್ ಹತ್ರ ಕಿವಿ ಕೊಟ್ಟು ಕೇಳಿಸ್ಕೊತಿರೋದನ್ನ ಇಲ್ಲಿ ಮಿಸ್ ಚಾವು ನೋಡ್ತಾರೆ. ಇಲ್ಲಿ ಮಿಸ್ ಚಾವು 3 ಜನ ಕ್ಯಾಂಡಿಡೇಟ್ ನ ಕೇಳ್ತಿರ್ತಾರೆ, ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಶಾಂಗ್ಜಿನ್ ಹೇಳ್ತಿರ್ತಾಳೆ, ನಾವು ಜಿಯಾಂಗ್ ಜೂನ್ಗೆ ವೇಟ್ ಮಾಡ್ತಾ ಇದೀವಿ, ಅವಳು ಅರ್ಧ ಗಂಟೆಯಿಂದ ಒಳಗಡೆ ಇದ್ದಾಳೆ, ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶಾಂಗ್ಜಿನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈಗಿನ ನಾವು ಅವರು ಜೋರಾಗಿ ನಗೋದನ್ನ ಕೇಳಿಸ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಈ ಮಾತ್ನೆಲ್ಲ ಕೇಳಿ ಮಿಸ್ ಚಾವ್ ಕೂಡ ಹೀರೋ ಕ್ಯಾಬಿನ್ ಒಳಗಡೆ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಅದೇ ಟೈಮ್ಗೆ ಜಿಯಾಂಗ್ ಜೂನು ಆ ಕಡೆಯಿಂದ ಓಡ್ ಬರ್ತಿರ್ತಾಳೆ. ಇಲ್ಲಿ ಜಿಯಾಂಗು ಮಿಸ್ ಚಾವ್ ನಿಂತಿರೋದನ್ನ ನೋಡಿ ಗುಡ್ ಆಫ್ಟರ್ನೂನ್ ಮಿಸ್ ಚಾವ್ ಅಂತ ಗ್ರೀಟ್ ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಶಾಂಗ್ಜಿನ್ ನಿನ್ನ ಬಾಸು ಒಳಗಡೆ ಕರೀತಿದ್ದಾರೆ ಅಂತ. ಇಲ್ಲಿ ಶಾಂಗ್ಜಿನ್ ಸರಿ ಆಯ್ತು ಅಂದ್ಬಿಟ್ಟು ಒಳಗಡೆಗೆ ಹೋಗ್ತಿರ್ತಾಳೆ. ಶಾಂಗ್ಜಿನ್ ಅಲ್ಲಿಂದ ಹೋದ್ಮೇಲೆ ಮಿಕ್ಕಿದಿಬ್ರು ಕ್ಯಾಂಡಿಡೇಟ್ ಗಳು ನಾವು ಕೂಡ ಇಲ್ಲಿಂದ ಹೋಗ್ಬೇಕು, ನಮಗೂ ಕೆಲಸ ಇದೆ ಅಂತ ಅವರು ಕೂಡ ಹೊರಟೋಗ್ಬಿಡ್ತಾರೆ. ಇಲ್ಲಿ ಜಿಯಾಂಗು ಮಿಸ್ ಚಾವ್ಗೆ ಹೇಳ್ತಿರ್ತಾಳೆ, ಮಿಸ್ ಚಾವ್ ನಾನು ಕೂಡ ಹೊರಡ್ತೀನಿ, ನನ್ಗೂ ಕೆಲಸ ಇದೆ ಅಂತ ಹೇಳ್ತಿರ್ತಾಳೆ. ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಮಿಸ್ ಚಾವ್ ಫುಲ್ ಆಟಿಟ್ಯೂಡ್ ಲುಕ್ ಅಲ್ಲಿ ಅಲ್ಲಿಂದ ಅವರು ಕೂಡ ಹೊರಟೋಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು ಕೆಲಸ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ವ್ಯಾಂಗ್ ಸಿಂಗ್ ಎಂಟರ್ಟೈನ್ಮೆಂಟ್ ಸಿಇಒ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ವ್ಯಾಂಗ್ ಅವರು ಆಫೀಸ್ ಒಳಗಡೆ ಸೀಕ್ರೆಟ್ ರೂಮ್ ಯಾಕಿದೆ, ಮಧ್ಯರಾತ್ರಿಯಲ್ಲಿ ಹುಡುಗಿರ್ ಯಾಕೆ ಆ ರೂಮ್ ಇಂದ ಆಚೆಗೆ ಬರ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅಷ್ಟೇ ಅಲ್ಲ ಕಂಪನಿಯಲ್ಲಿ ಆ ಹುಡುಗಿ ಯಾಕೆ ಅಷ್ಟೊಂದು ವಿಯರ್ಡ್ ಆಗಾಡ್ತಿದ್ಲು, ಅಲ್ಲಿ ಯಾವುದೇ ತರ ಶೂಟಿಂಗ್ ಕೂಡ ನಡೀತಿರ್ಲಿಲ್ಲ, ಅಲ್ಲಿ ಏನ್ ನಡೀತಾ ಇದೆ, ಹುಡುಗಿಗೆ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಮಾಡ್ತಿದ್ರಲ್ಲ, ಹುಡುಗಿದನ್ನೆಲ್ಲ ಹೇಗ್ ಸಹಿಸ್ಕೋತಿರ್ಬೋದು ಅಂತೆಲ್ಲ ಕೂಡ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವಳು ಪೊಲೀಸ್ ಹತ್ರ ಕೂಡ ಹೋಗಕ್ಕೆ ರೆಡಿ ಇಲ್ಲ, ಎಲ್ಲಾನು ಸೈಲೆಂಟ್ ಆಗಿ ಸಹಿಸ್ಕೋತಿದ್ದಾಳೆ, ಯಾಕೆ ಅವಳು ಈ ತರ ಮಾಡ್ತಿದ್ದಾಳೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ಅಲ್ಲಿ ಏನೋ ನಡೀತಿದೆ ಅಂತೆಲ್ಲ ಇಲ್ಲಿ ಅವಳು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಮಿಸ್ಟರ್ ಡೂಲೆ ಹೇಳಿರೋ ಮಾತು ನೆನಪಾಗುತ್ತೆ, ಯಾವಾಗ ನಿನ್ಗೆ ಬುಕ್ ಅಲ್ಲಿ ಏನು ಸೊಲ್ಯೂಷನ್ ಸಿಗೋದಿಲ್ಲ ಆಗ ನಿನ್ ಮನ್ಸಿನ ಮಾತನ್ನ ಕೇಳು ಅಂದಿದ್ನ ಇಲ್ಲಿ ಅವಳು ನೆನಪಿಸ್ಕೊತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಆಫೀಸಿಂದ ಎದ್ದೋಗ್ತಿರೋದ್ನ.
ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ವ್ಯಾಂಕ್ಸಿಂಗ್ ಎಂಟರ್ಟೈನ್ಮೆಂಟ್ ಗೆ ಬಂದಿರೋದನ್ನ ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಜಿಯಾಂಗ್ ಅಲ್ಲಿ ಬಂದ್ಮೇಲೆ ಒಂದು ಆಫೀಸ್ ಹತ್ರ ನಿಂತ್ಕೊಂಡು ಸುತ್ತಮುತ್ತ ಎಲ್ಲ ಕಡೆನೂ ನೋಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಡ್ರಿಂಕ್ಸ್ ಮಾಡಿದಾಗ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನಲ್ಲ, ಈ ಮಿಡ್ ನೈಟ್ ಅಲ್ಲಿ ಒಂದು ಹುಡುಗಿ ಬಂದ್ಲು ಅಂತ. ಅದೇ ಹುಡುಗ ಅಲ್ಲಿಗೆ ಬರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಅಯ್ಯೋ ಪೋಕರ್ ದೇವಿ ನೀನೇನ್ ಇಲ್ಲಿ, ವಾಟ್ ಅ ಕೋಇನ್ಸಿಡೆನ್ಸ್ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವು ಯಾರಿಗಾದ್ರೂ ವೇಟ್ ಮಾಡ್ತಾ ಇದ್ದೀರಾ, ನೀವೇನಾದ್ರೂ ಫ್ರೀ ಇದ್ರೆ ಇವತ್ತು ನೈಟ್ ಫುಲ್ ಕಾರ್ಡ್ಸ್ ಆಡೋಣವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಹೋ ನೀನಾ ಲಾಸ್ಟ್ ಟೈಮು ನನ್ಗೆ ಗೆಲ್ಲಕ್ಕಾಗ್ಲಿಲ್ಲ, ಆದ್ರೆ ಈ ಸತಿ ನನ್ನ ಹತ್ರ ಸ್ವಲ್ಪ ಟೈಮ್ ಇಲ್ಲ, ಈಗ ಸ್ವಲ್ಪ ನಾನು ಬಿಸಿ ಇದ್ದೀನಿ ಅನ್ಬಿಟ್ಟು ಸುತ್ತಮುತ್ತ ಆ ಹುಡುಗಿನ ಹುಡುಕ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ, ಲಾಸ್ಟ್ ಟೈಮು ನಿಮ್ ಬಾಯ್ ಫ್ರೆಂಡ್ ಬಂದಿರ್ಲಿಲ್ಲ ಅಂದ್ರೆ ನಾವು ಇನ್ನೊಂದ್ 4 ಮ್ಯಾಚ್ ಚೆನ್ನಾಗಿ ಆಡ್ಬೋದಾಗಿತ್ತು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಆಗಿ, ಏನೋ ನನ್ ಬಾಯ್ ಫ್ರೆಂಡ್ ಇಲ್ಲ ಅವರು ನನ್ ಬಾಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಶಾಂತವ್ ಅವನು ನನ್ ಕಸಿನ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ನಂಬ್ತಾ ಹೇಳ್ತಿರ್ತಾನೆ, ಹೌದಾ ನೀವು ಕಸಿನ್ಸ್, ನಿಜವಾಗ್ಲೂ ನೀವಿಬ್ರು ತುಂಬಾ ಚೆನ್ನಾಗಿ ಕೊರಿಯನ್ ಮಾತಾಡ್ತೀರಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವು ಯಾರನ್ನಾದ್ರೂ ಹುಡುಕ್ತಾ ಇದ್ದೀರಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ಲಾಸ್ಟ್ ಟೈಮ್ ನಾನ್ ಬಂದಾಗ ನನ್ ಬ್ರೇಸ್ಲೆಟ್ ನ ಇಲ್ಲೇ ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೆ, ಅದನ್ನೇ ಹುಡ್ಕಕ್ ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ನನ್ಗೆ ನಮ್ಮ ಅಜ್ಜಿ ಗಿಫ್ಟ್ ಕೊಟ್ಟಿದ್ದು, ಅದನ್ನ ಕೊಡಕ್ಕೆ ಅಂತಾನೆ ನನ್ ಕಸಿನ್ ಬಂದಿದ್ದು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ಅದು ನಮ್ ಫ್ಯಾಮಿಲಿ ತಲಾಂತರದಿಂದ ಬಂದಿರೋದು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಒಂದ್ ಕೆಲಸ ಮಾಡ್ತೀನಿ, ನನ್ ಕಾರ್ಡ್ ನ ಸ್ವೈಪ್ ಮಾಡ್ತೀನಿ, ಆಗ ಡೋರ್ ಓಪನ್ ಆಗುತ್ತೆ, ಆಗ ನೀನು ಹುಡುಕೋ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಜಿಯಾಂಗು ಫುಲ್ ಖುಷಿಯಾಗಿ ನಿಜವಾಗ್ಲೂ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಹುಡುಗ ಕಾರ್ಡ್ ನ ಸ್ವೈಪ್ ಮಾಡಿ ಡೋರ್ ಓಪನ್ ಮಾಡಿದ ತಕ್ಷಣ ನೀನು ಹುಡುಕೋ, ನನಗೆ ಕ್ಲಾಸ್ ಇದೆ, ನಾನು ಅಟೆಂಡ್ ಮಾಡಕ್ ಹೋಗ್ತೀನಿ ಅಂತ ಅವನು ಹೊರಟೋಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ನ ಮಾಡೆಲ್ ಗಳು ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ತೋರಿಸ್ತಾರೆ, ಜಿಯಾಂಗ್ ಆ ರೂಮ್ ಇಂದ ಆಚೆಗಡೆನೆ ನಿಂತ್ಕೊಂಡು ಕದ್ದು ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿನ ಹುಡುಕ್ತಾ ಇರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗೋ ರೂಮ್ ಒಳಗಡೆ ಬಂದಿರ್ತಾಳೆ. ಇಬ್ರು ಹುಡುಗಿರೋ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿ ಬಾಟಲ್ ಒಳಗಡೆ ಫಿಶ್ ಟ್ಯಾಂಕ್ ಇಂದ ಫಿಶ್ ನ ತೆಗೆದ್ಬಿಟ್ಟು ಅವಳು ನೀರ್ ಬಾಟಲ್ ಒಳಗಡೆನೆ ಹಾಕ್ತಾ ಇರ್ತಾಳೆ. ಇದನ್ನೆಲ್ಲ ಇಲ್ಲಿ ಜಿಯಾಂಗ್ ಕೂಡ ನೋಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿ ಅದೇ ಬಾಟಲ್ ಇಂದ ನೀರ್ ಕುಡಿಯೋದಿಕ್ಕೆ ಅಂತ ಹೋಗ್ತಿರ್ತಾಳೆ. ಇದನ್ನ ನೋಡಿ ಅಲ್ಲಿ ಇಬ್ರು ಫಿಶ್ ಟ್ಯಾಂಕ್ ಇಂದ ಫಿಶ್ ನ ಹಾಕಿರ್ತಾರಲ್ಲ, ಆ ಇಬ್ರು ಹುಡುಗಿರು ಇದನ್ನ ನೋಡಿ ನಗ್ತಾ ಇರ್ತಾರೆ. ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿನೇನೋ ನೀರ್ ಬಾಟ್ಲ್ ಇಂದ ನೀರ್ನ ಕುಡಿಬೇಕು ಅನ್ನೋ ಜೊತೆಲಿ ಜಿಯಾಂಗು 1 ನಿಮಿಷ ನಿಂತ್ಕೊ ಅಂತ ಓಡೋಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗು ಆ ಬಾಟ್ಲನ್ನ ಕಿತ್ಕೊಂಡು ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿಗೆ ಅದ್ರೊಳಗಡೆ ಫಿಶ್ ಇರೋದನ್ನ ತೋರಿಸ್ತಾ ಇರ್ತಾಳೆ. ಇದನ್ನ ನೋಡಿ ಆ ಹುಡುಗಿ ಫುಲ್ ಶಾಕ್ ಆಗಿ ಫಿಶ್ ಟ್ಯಾಂಕ್ ಅಲ್ಲಿ ಇರೋ ಫಿಶ್ ನ ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಆ ಬಾಟ್ಲನ್ನ ತಗೊಂಡು ಇಬ್ರು ಹುಡುಗಿರ ಹತ್ರ ಹೋಗ್ಬಿಟ್ಟು ಇದನ್ನ ನೀನೇ ತಾನೇ ಮಾಡಿರೋದು ಅಂತ ಕೇಳ್ತಿರ್ತಾಳೆ. ಆ ಇಬ್ರು ಹುಡುಗಿರಲ್ಲಿ ಒಬ್ಳು ಹುಡುಗಿ ಹೇಳ್ತಿರ್ತಾಳೆ, ನೀನ್ ಯಾರು, ನೀನ್ ಎಲ್ಲಿಂದ ಬಂದೆ, ಇದೆಲ್ಲ ನಿನಗೆ ಸಂಬಂಧಪಟ್ಟಿರೋದಲ್ಲ ಆಂಟಿ, ನಿನಗೇನ್ ಇದ್ರಿಂದ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಇನ್ನೊಂದು ಲೇಡಿಗೆ ಹೇಳ್ತಿರ್ತಾಳೆ, ಹೋಗಿ ಬಾಡಿ ಗಾರ್ಡ್ಸ್ ಗಳು ಮತ್ತೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಒಳಗಡೆ ಕರ್ಕೊಂಡ್ ಬಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಫುಲ್ ಶಾಕಿಂಗ್ ಅಲ್ಲಿ ಮತ್ತೆ ಫುಲ್ ಕೋಲ್ಡ್ ಅಲ್ಲಿ ವೇಟ್ ಮಾಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ನಗ್ತಾ ಅವಳ ಐಡಿ ಕಾರ್ಡ್ ನ ತೆಗೆದ್ಬಿಟ್ಟು ಹೇಳ್ತಿರ್ತಾಳೆ, ಈ ನಿನ್ನ ಆಂಟಿ MH ಕಂಪ್ನಿಯಲ್ಲಿ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಅದು ಅಲ್ಲದೆ ನಾವು ವ್ಯಾಕ್ಸಿಂಗ್ ಗೆ ಹೆಲ್ಪ್ ಮಾಡ್ತಿದೀವಿ IPO ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವತ್ತು ಇಲ್ಲಿ ಏನ್ ನಡೆದಿದೆ ಇದ್ರ ರಿಪೋರ್ಟ್ ನ ನಾನೇನಾದ್ರೂ ನಮ್ಮ ಆಫೀಸಿಗೆ ಕೊಟ್ರೆ ನಿಮ್ IPO ಏನಿದೆಯಲ್ಲ ಅದೆಲ್ಲ ಫುಲ್ ಫೇಲ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ಅದ್ರ ಪನಿಷ್ಮೆಂಟ್ ಏನಿದೆ ಅದು ನಿನಗ್ ಸಿಗುತ್ತೆ ಅಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅಲ್ಲಿ ಇದ್ದಿದ್ ಇಬ್ರು ಮಾಡೆಲ್ಗಳು ಫುಲ್ ಎದ್ರುಕೊಂಡು, ನಾವು ಜಸ್ಟ್ ಪ್ರಾಂಕ್ ಮಾಡ್ತಿದ್ವಿ, ನಾವು ಆಟ ಆಡ್ತಿದ್ವಿ ಅಷ್ಟೇ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಫಸ್ಟ್ ಹೇಳ್ತಿದ್ದ ಲೇಡಿಗೆ ಇನ್ನೊಬ್ಳು ಲೇಡಿ ಕೂಡ ಸಪೋರ್ಟ್ ಮಾಡ್ತಾ, ಹೌದು ನಾವು ಜಸ್ಟ್ ಪ್ರಾಂಕ್ ಮಾಡಿ ಕಾಮಿಡಿ ಮಾಡ್ತಿದ್ವಿ ಅಷ್ಟೇ ಅಂತೆಲ್ಲ ಹೇಳ್ತಿರ್ತಾಳೆ. ಆಗ ಫಸ್ಟ್ ಲೇಡಿ ಹೇಳ್ತಿರ್ತಾಳೆ, ಅವಳಿನ್ನೇನು ಕುಡಿಬೇಕು ಅನ್ನೋಷ್ಟೊತ್ತಿಗೆ ನಾವೇ ಬಂದು ನಿಲ್ಲಿಸ್ತಿದ್ವಿ, ಅಷ್ಟರಲ್ಲಿ ನೀವು ಬಂದು ನಿಲ್ಲಿಸ್ಬಿಟ್ರಿ ಅಂತೆಲ್ಲ ಹೇಳ್ಬಿಟ್ಟು ಆ ಇಬ್ರು ಮಾಡಲು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಗ್ತಾ ಇರ್ತಾರೆ, ಇದನ್ನೆಲ್ಲ ಪ್ಯಾಚಪ್ ಮಾಡೋದಕ್ಕೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಸೀರಿಯಸ್ ಆಗ್ತಾ, ಏನು ಪ್ರಾಂಕ್, ನಾನೇನಾದ್ರೂ ನಿಮ್ಮೇಲೆ ಪ್ರಾಂಕ್ ಮಾಡಿದ್ರೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಬಾಟ್ಲಲ್ಲಿರೋ ನೀರ್ನ ಎಸ್ಯ ತರ ಚಮಕ್ ಕೊಡ್ತಿರ್ತಾಳೆ. ಇದನ್ನ ನೋಡಿ ಆ 2 ಮಾಡೆಲ್ಗಳು ಫುಲ್ ಎದ್ರುಕೋಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿ ಕೈ ಹಿಡ್ಕೊಂಡು ಬಾ ಅಂತ ಕರ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿ ಒಂದು ಜಾಗದಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದಿಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಜಿಯಾಂಗ್ ಅವ್ರಿಬ್ರಿಗೂ ಕಾಫಿ ತಗೋ ಬರ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕಾಫಿನ ತಗೊಂಡ್ ಬಂದಿದ ತಕ್ಷಣ ಆ ಹುಡುಗಿಗೆ ತಗೋ ಅಂತ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಹುಡುಗಿ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು, ಪರವಾಗಿಲ್ಲ, ನಾನು ನಿನ್ಗೆ ಪರಿಚಯ ಮಾಡ್ಕೊಟ್ಟಿಲ್ಲ ಅಲ್ವಾ, ನನ್ನ ಹೆಸರು ಜಿಯಾಂಗ್ ಜೋನ್ ಅಂತ, ನಾನು MH ಅಲ್ಲಿ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಅವಳು ವಿಸಿಟಿಂಗ್ ಕಾರ್ಡ್ ನ ತೆಗೆದ್ಬಿಟ್ಟು ಆ ಹುಡುಗಿ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ ಕಂಪನಿ ವ್ಯಾಕ್ಸಿಂಗ್ ಗೆ IPO ಗೆ ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಕೆಲ್ಸ ಏನಂದ್ರೆ ಮಿಸ್ಟರ್ ವ್ಯಾಂಗ್ದು ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡೋದು ಅಂತ ಹೇಳ್ತಿರ್ತಾಳೆ.
ಇಲ್ಲಿ ಜಿಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಾಸ್ತಿ ನರ್ವಸ್ ಆಗ್ಬೇಡ, ನಾನು ನಿನ್ನ ಏನೋ ಕೇಳ್ಬೇಕಿತ್ತು ಅಂತ ಹೇಳ್ತಿರ್ತಾಳೆ. ಈಗ ನಮ್ಗೆ ತೋರಿಸ್ತಾರೆ ಆ ಹುಡ್ಗಿ ಫುಲ್ ಶಾಕ್ ಅಲ್ಲಿ ಜಿಯಾಂಗ್ನೇ ನೋಡ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಟ್ರಸ್ಟ್ ಮೀ, ಈ ಮಾತು ಇಲ್ಲಿ ಏನ್ ನಡೆಯುತ್ತೆ ಅದು ಬರೀ ನಮ್ಮಿಬ್ರ ಮಧ್ಯೆನೇ ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗೋ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಲೇಡಿ ಹತ್ರ ಕೇಳ್ತಿರ್ತಾಳೆ, ಮಿಸ್ ತಾಂಗ್, ನೀವು ಮಿಸ್ಟರ್ ವ್ಯಾಂಗ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಿರ್ತಾಳೆ. ಅವ್ರ ಪರ್ಸನಾಲಿಟಿ ಹೇಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಇದನ್ನ ಕೇಳಿ ಮಿಸ್ ತಾಂಗು ಫುಲ್ಲು ಎದ್ರುಕೊಂಡ್ಬಿಟ್ಟಿರ್ತಾರೆ. ಅವ್ರ ಕೈಯಲ್ಲಿರೋ ಸ್ಪೂನ್ ಹಿಡ್ಕೊಂಡು ಅವ್ರು ಫುಲ್ ಟೈಟ್ ಆಗಿ ಹಿಡ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಕೇಳ್ತಿರ್ತಾಳೆ, ಹೇಳಿ ಮಿಸ್ ತಾಂಗ್, ಏನಾದ್ರೂ ನಿಮ್ಗೆ ಗೊತ್ತಿದೆಯಾ, ಏನಾದ್ರೂ ಪ್ರಾಬ್ಲಮ್ ಹೇಳಿ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ತಾಂಗು ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಾ ಇರ್ತಾಳೆ, ನಾನು ಯಾವಾಗಿಂದ ನಿಮ್ಗೆ ಹೆಲ್ಪ್ ಮಾಡಿದೀನೋ ಅವಾಗಿಂದ ನನಗೆ ಅನಿಸ್ತಿದೆ ಇಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಇಲ್ಲಿ ಜಿಯಾಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲಿ ಯಾಕೆ ಎಲ್ಲರೂ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಎಲ್ಲರೂ ನಿಮ್ಮನ್ನ ಬುಲಿ ಮಾಡ್ತಿದ್ದಾರೆ, ಇಷ್ಟೊಂದೆಲ್ಲ ರೇಗಿಸ್ತಿದ್ದಾರೆ, ಆದ್ರೂ ನಿಮ್ ಪರವಾಗಿ ಯಾಕೆ ಯಾರು ಮಾತಾಡ್ತಿಲ್ಲ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ಇಷ್ಟೊಂದು ಗೊತ್ತಾಗಿದೆ, ಯಾರು ನಿಮ್ ಕಂಪ್ನಿಯಲ್ಲಿ ಒಬ್ರು ಸೀನಿಯರ್ ನಿನ್ನ ಆಪೋಸಿಟ್ ಆಗಿದ್ದಾರೆ, ನಿನ್ಗೆ ಅವರು ಎನಿಮಿ ಆಗಿದ್ದಾರೆ, ಅದಕ್ಕೆ ಈ ತರ ಎಲ್ಲ ಆಗ್ತಿದೆ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಮತ್ತೆ ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗನ್ಸ್ತಿದೆ ಆ ಸೀನಿಯರು ಬೇರೆ ಯಾರು ಅಲ್ಲ, ಮಿಸ್ಟರ್ ವ್ಯಾಂಗೆ ಅಲ್ವಾ ಅಂತ ಕೇಳ್ತಿರ್ತಾಳೆ. ಇದನ್ನ ಕೇಳಿ ಅವಳ ಕೈಯಲ್ಲಿರೋ ಸ್ಪೂನು ಮತ್ತೆ ಆ ಬೌಲ್ ಒಳಗಡೆ ರಪ್ ಅಂತ ಬಿದ್ದೋಗುತ್ತೆ. ಇಲ್ಲಿ ಮತ್ತೆ ಜಿಯಾಂಗ್ ಇದನ್ನೆಲ್ಲ ನೋಡಿದ್ಮೇಲೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಮಿಸ್ ತಾಂಗ್, ನಾನು ನಿಮ್ ಜೊತೆ ಇದ್ದೀನಿ, ನೀವು ಇವಾಗ ನನ್ಗೆ ಏನು ಹೇಳಿಲ್ಲ ಅಂದ್ರೆ ಮುಂದೆ ಹೋಗಿ ನಾನು ನಿಮ್ಗೆ ಏನು ಹೆಲ್ಪ್ ಮಾಡಕ್ ಆಗೋದಿಲ್ಲ, ಏನೇ ಇದ್ರು ಎಲ್ಲಾನು ಹೇಳಿ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ತಾಂಗು ಫುಲ್ಲು ಎದ್ರುಕೊಂಡು ಹೇಳ್ತಿರ್ತಾಳೆ, ನಾನು ಏನೇ ಹೇಳಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಾನು ಅವ್ರಿಗೆ ಏನು ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿನಗೆ ಹೆಂಗ್ ಗೊತ್ತು, ನೀನ್ ಇದನ್ನ ಟ್ರೈಯೇ ಮಾಡಿಲ್ಲ, ನೀನು ಈಗ ಟ್ರೈ ಮಾಡ್ಲಿಲ್ಲ ಅಂದ್ರೆ ನೀನು ಮುಂದೆ ಹೋದ್ಮೇಲೂ ಕೂಡ ಇದನ್ನೆಲ್ಲ ಮತ್ತೆ ಸಫರ್ ಪಡ್ಬೇಕಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡಿ ಇದರಿಂದ ಬೇರೆ ಹುಡುಗಿರ್ಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಾನು ನಿನ್ಗೆ ಗ್ಯಾರಂಟಿ ಕೊಡ್ತಿದ್ದೀನಿ, ಏನಿದೆಯೋ ಅದನ್ನೆಲ್ಲ ಹೇಳ್ಬಿಡು, ಅದರಿಂದ ಮಿಸ್ಟರ್ ವ್ಯಾಂಗ್ ಅವ್ರದ್ದು IPO ಏನಿರುತ್ತೆ ಅದೆಲ್ಲ ಫುಲ್ ಹಾಳಾಗ್ಬಿಡುತ್ತೆ, ಅದರಿಂದ ಶೇರ್ ಹೋಲ್ಡರ್ಗಳು ಅವರು ಮಿಸ್ಟರ್ ವ್ಯಾಂಗ್ ಈ ಕಂಪ್ನಿಯಿಂದ ತೆಗ್ದು ಆಚೆಗೆ ಹಾಕ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಇಷ್ಟೆಲ್ಲ ಹೇಳಿದಕ್ಕೆ ಮತ್ತೆ ಇಷ್ಟೊಂದು ನಂಬಿಕೆ ಕೊಟ್ಟಿದ್ದಕ್ಕೆ ಮಿಸ್ ತಾಂಗ್ ಏನಿದ್ದಾರೆ ಅವರು ಎಲ್ಲಾನು ಹೇಳೋದಕ್ಕೆ ರೆಡಿ ಆಗಿರ್ತಾಳೆ. ಇಲ್ಲಿ ಮಿಸ್ ತಾಂಗು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ವರ್ಷಗಳಿಂದ ನಾನು ಕಾಮನ್ ಸಿಸ್ಟರ್ ಅಂತ ಒಂದು ಕಾನ್ಸರ್ಟ್ ನಡೀತು, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಆದ್ರೆ ನನ್ನನ್ನು ಆ ಕಾನ್ಸರ್ಟ್ ಇಂದ ತೆಗ್ದಾಕ್ಬಿಟ್ಟಿದ್ರು, ಆದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಇನ್ನೇನ್ ಕಾನ್ಸರ್ಟ್ ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟರಲ್ಲಿ ಮಿಸ್ಟರ್ ವ್ಯಾಂಗು ನನ್ನ ಹತ್ರ ಬಂದ್ರು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ನಮ್ಗೆ ತೋರಿಸ್ತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಮಿಸ್ ತಾಂಗಿಗೆ ಹೇಳ್ತಿರ್ತಾರೆ, ನಾನು ನಿನ್ ಪರ್ಫಾರ್ಮೆನ್ಸ್ ನ ನೋಡಿದ್ದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೆ ಏನ್ ಮಾಡೋದು, ಪಾಪ್ಯುಲಾರಿಟಿ ಕಮ್ಮಿ ಇದೆ, ಅದಕ್ಕೆ ಕಂಪ್ನಿ ಡಿಸೈಡ್ ಮಾಡಿದೆ ನಿನ್ಗೆ ಇನ್ನೊಂದ್ ಚಾನ್ಸ್ ಕೊಡೋದಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಸ್ಮೈಲ್ ಮಾಡ್ತಾ ಕಾಂಟ್ರಾಕ್ಟ್ ನ ತೆಗೆದ್ಬಿಟ್ಟು ಮಿಸ್ ತಾಂಗ್ ಕೈಲಿ ಕೊಟ್ಬಿಟ್ಟು ತಗೋ, ಇದು ನಿಂದು ಹೊಸ ಕಾಂಟ್ರಾಕ್ಟ್ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡಿ ಮಿಸ್ ತಾಂಗ್ ಕೂಡ ಫುಲ್ ಖುಷಿಯಾಗಿ ಸ್ಮೈಲ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ ತಾಂಗು ಫುಲ್ ಬಿಸಿ ಆಗ್ಬಿಟ್ಟಿರ್ತಾರೆ ಅವ್ರ ಕಾಂಟ್ರಾಕ್ಟ್ ನ ಓದೋದ್ರಲ್ಲಿ. ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ವ್ಯಾಂಗು ನಿದ್ದೆ ಬರೋ ಮಾತ್ರ ಏನಿರುತ್ತೆ ಅದನ್ನ ಮಿಸ್ ತಾಂಗ್ ಅವ್ರ ಬೌಲ್ ಅಲ್ಲಿ ಒಂದು ಟೀ ಇರುತ್ತೆ ಅದ್ರೊಳಗಡೆ ಅವರು ಮಿಕ್ಸ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಮಿಸ್ ತಾಂಗ್ ಕೈಲಿರೋ ಕಾಂಟ್ರಾಕ್ಟ್ ನ ತೆಗೆದಿಟ್ಬಿಟ್ಟು, ಇದು ತುಂಬಾ ದೊಡ್ಡ ಕಾಂಟ್ರಾಕ್ಟ್, ನೀನು ನಾಳೆ ಆರಾಮಾಗಿ ಫ್ರೀ ಆಗಿದ್ದಾಗ ಓದ್ಕೋ, ಇವಾಗ ಚಿಯರ್ಸ್ ಮಾಡೋಣ, ನಾವ್ ಇದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಆ ಟ್ಯಾಬ್ಲೆಟ್ ಆಗಿರೋ ಕಪ್ ನ ತೆಗೆದ್ಬಿಟ್ಟು ಮಿಸ್ ತಾಂಗ್ ಕೈಲಿ ಕೊಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಾವಾಗ ಈ ಕಾಂಟ್ರಾಕ್ಟ್ ಸೈನ್ ಆಗುತ್ತೋ ಆಗ ನಾನು ಮತ್ತೆ ನನ್ನ ಟೀಮಿಗೆ ಹೇಳ್ತೀನಿ, ನನ್ನ ಕ್ರೂಗೆ ಹೇಳ್ತೀನಿ, ನಿನ್ನ ಯಾಕೆ ಇದರಿಂದ ತೆಗ್ದಾಕಿದ್ರು ಅದಕ್ಕೆ ವಾಪಸ್ ಕರೆಸ್ಕೊಳಕ್ಕೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಷ್ಟೇ ಅಲ್ಲ ನಿನ್ನ ಐಡಲ್ ಗ್ರೂಪಿಗೂ ಕೂಡ ಸೇರ್ಕೋಬಹುದು, ಒಂದ್ಸತಿ ಕಾಂಟ್ರಾಕ್ಟ್ ನೆಲ್ಲ ಸೈನ್ ಮಾಡಿ ನೀನು ಕಾನ್ಸರ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮತ್ತೆ ಅಷ್ಟೇ ಅಲ್ಲ ನಿನ್ ಇಮೇಜ್ ನ ನಾವು ಯಾವ ತರ ಮಾಡೋಣ ಅಂದ್ರೆ ಯಾರು ಕೂಡ ನಿನ್ ಇಮೇಜ್ ನ ಮರೆಯಕ್ಕೆ ಆಗ್ಬಾರ್ದು, ಏನೇ ಆದ್ರೂ ಯಾವಾಗ್ಲೂ ಅವ್ರಿಗೆ ನೀನು ನೆನಪಲ್ಲಿರ್ಬೇಕು, ಆತರ ಮಾಡೋಣ ಹೀಗೆ ಹಾಗೆ ಅಂತ ಅವರು ಮಾತಾಡ್ಕೊಂಡು ಮಿಸ್ ತಾಂಗ್ ಪಕ್ಕಕ್ಕೆ ಹೋಗಿ ಕುತ್ಕೋತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಷ್ಟೇ ಅಲ್ಲ ನಾನು ನಿನ್ಗೋಸ್ಕರ ಹೊಸ ಸ್ಟೈಲಿಶ್ ನು ಕೂಡ ಇನ್ನು 3 ವರ್ಷದಲ್ಲಿ ನೀನು ಫುಲ್ ಪಾಪ್ಯುಲರ್ ಆಗ್ಬಿಡ್ತೀಯ ಅಂತೆಲ್ಲ ಹೇಳ್ತಿರ್ತಾರೆ. ಇಷ್ಟೆಲ್ಲಾ ಮಾತಾಡ್ತಾ ಮಿಸ್ಟರ್ ವ್ಯಾಂಗು ಮಿಸ್ ತಾಂಗ್ ಅವ್ರ ಶೋಲ್ಡರ್ ಮೇಲೆ ಕೈ ಇಟ್ಕೊಂಡು ತುಂಬಾ ಹತ್ತದಲ್ಲಿ ಕುತ್ಕೊಂಡು ಇದನ್ನೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಹೇಳ್ತಿರೋದೆಲ್ಲ ನಿನ್ಗೆ ಅರ್ಥ ಆಗ್ತಿದೆ ಅಲ್ವಾ, ಇದಕ್ಕೆಲ್ಲದಕ್ಕಿಂತ ಮುಂಚೆ ನೀನು ಈ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ಇದೆಲ್ಲ ಆಗ್ಬೇಕಾ ಬೇಡವಾ ಅನ್ನೋದೆಲ್ಲ ನಿನ್ ಮೇಲೆ ಇದೆ, ನೀನು ನನ್ ಸ್ವೀಟ್ ಆರ್ಟ್ ಆದ್ರೆ ಇದೆಲ್ಲ ಪಾಸಿಬಲ್ ಆಗುತ್ತೆ ಅಂತ ಅವಳ ಕಾಲ್ ಮೇಲೆ ಇವರು ಕೈ ಇಟ್ಬಿಟ್ಟು ಸವರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಮಿಸ್ ತಾಂಗಿಗೆ ಆಲ್ರೆಡಿ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಆದ್ರೂ ಕೂಡ ಅವರು ತುಂಬಾ ವೀಕ್ ಕೈಯಲ್ಲಿ ಆ ಕೈನ ವಾಪಸ್ ತೆಳ್ಳೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕೂಡ ಹೇಳ್ತಿದ್ದಾರೆ, ನಿನ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ, ಏನಾಯ್ತು ಹೇಳು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ ತಾಂಗು ಹೇಳ್ತಿರ್ತಾರೆ ಟೀ ಅಂತ, ಅದಕ್ಕೆ ಮಿಸ್ಟರ್ ವ್ಯಾಂಗ್ ಹೇಳ್ತಿರ್ತಾರೆ ಟೀಯಲ್ಲಿ ಏನ್ ತೊಂದರೆ ಇದೆ ಅಂತ ಕೇಳ್ತಿರ್ತಾರೆ. ಅದೇ ಟೈಮಿಗೆ ಮಿಸ್ ತಾಂಗಿಗೆ ಪ್ರಜ್ಞೆ ತಪ್ಪಿ ಹಾಗೆ ಬಿದ್ದೋಗ್ಬಿಡ್ತಾಳೆ.
ಇಲ್ಲಿ ಮಿಸ್ ತಾಂಗಿಗೆ ಪ್ರಜ್ಞೆ ತಪ್ಪವರೆಗೂ ಮಿಸ್ಟರ್ ವ್ಯಾಂಗೋ ಕೇಳ್ತಾನೆ ಇರ್ತಾರೆ, ಆ ಟೀಯಲ್ಲಿ ಏನ್ ತೊಂದ್ರೆ ಇತ್ತು ಹೇಳು ನನ್ ಡಾರ್ಲಿಂಗ್, ಹಾಗೆ ಹೇಗೆ ಅಂತ. ಸೊ ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ತಾಂಗ ಜಿಯಾಂಗಿಗೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾವಾಗ ನಾನು ಕಣ್ಬಿಟ್ಟು ನೋಡಿದ್ನ ನನ್ನ ಬಟ್ಟೆಗಳು ಎಲ್ಲಾ ಕಡೆನೂ ಚಲಾಪಿಲಿಯಾಗಿ ಬಿದ್ದಿತ್ತು, ನಾನು ಒಂಥರ ತುಂಬಾ ವಿಚಿತ್ರವಾಗಿರೋ ಜಾಗದಲ್ಲಿದ್ದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ತಾಂಗೋ ಫುಲ್ ಎಮೋಷನಲ್ ಆಗಿ ಮತ್ತೆ ಕೋಪದಲ್ಲಿ ಹೇಳ್ತಿರ್ತಾರೆ. ಆಗ ಮಿಸ್ಟರ್ ವ್ಯಾಂಗೋ ನನ್ ಪಕ್ಕದಲ್ಲೇ ಬಿದ್ದಿದ್ದ ಆ ದೊಡ್ಡ ರಾಕ್ಷಸ ಅಂತೆಲ್ಲ ಅವಳು ಬೈತಿರ್ತಾಳೆ. ಇಲ್ಲಿ ಮಿಸ್ ತಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಿಸ್ಟರ್ ವ್ಯಾಂಗೋ ಅಲ್ಲೇ ಮಲ್ಕೊಂಡಿದ್ರು, ಅದಕ್ಕೆ ನಾನು ಅಲ್ಲಿಂದ ಎದ್ದು ಓಡೋಗ್ಬಿಟ್ಟೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ತಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದು ಒಂದು ಸೀಕ್ರೆಟ್ ರೂಮ್, ಅದು ಮಿಸ್ಟರ್ ವ್ಯಾಂಗೋ ಆಫೀಸ್ ಒಳಗಡೆನೆ ಇದೆ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿ ಜಿಯಾಂಗಿಗಂತೂ ಫುಲ್ ಶಾಕಿಂಗ್ ಆಗಿರುತ್ತೆ, ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಇಲ್ಲಿ ಮಿಸ್ ತಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇಷ್ಟೆಲ್ಲ ಇದೆಲ್ಲ ಮುಗಿದ್ಮೇಲೆ ಅವನು ತುಂಬಾ ಸತಿ ಮತ್ತೆ ಇದನ್ನೆಲ್ಲ ಮಾಡೋದಕ್ಕೆ ನನ್ನ ಹತ್ರ ಬಂದ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಮಿಸ್ ತಾಂಗೋ ಮೊಬೈಲ್ ನ ತೆಗೆದ್ಬಿಟ್ಟು ಜಿಯಾಂಗಿಗೆ ಕೊಟ್ಬಿಟ್ಟು ಹೇಳ್ತಿರ್ತಾಳೆ, ಇದ್ರಲ್ಲಿದೆ ಎವಿಡೆನ್ಸ್ ಗಳು ಅಂತ. ಆ ಮೊಬೈಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ರೆಕಾರ್ಡಿಂಗ್ ಇರುತ್ತೆ. ಇಲ್ಲಿ ಜಿಯಾಂಗೋ ಅದನ್ನ ಕೇಳಿಸ್ಕೊತಿರ್ತಾಳೆ. ಇಲ್ಲಿ ಮಿಸ್ಟರ್ ವ್ಯಾಂಗೋ ಹೇಳ್ತಿರ್ತಾರೆ, ಮಿಸ್ ತಾಂಗ್ ನೀವೇನಾದ್ರೂ ನಾನು ಹೇಳಿದ್ ಮಾತ್ ಕೇಳಿದಿದ್ರೆ ಈ ತರ ಎಲ್ಲ ಏನು ಆಗ್ತಾ ಇರ್ಲಿಲ್ಲ, ಈಗಂತೂ ತುಂಬಾ ತಡ ಆಗಿದೆ, ಆದ್ರೂ ನಿನ್ಗೆ ಒಂದ್ ಚಾನ್ಸ್ ಕೊಡ್ತೀನಿ, ನೀನು ಎಲ್ಲಾನು ಬಿಟ್ಬಿಟ್ಟು ನನ್ ಜೊತೆ ಬಂದ್ಬಿಡು, ನಾನ್ ನಿನ್ನ ಖುಷಿಯಾಗಿ ನೋಡ್ಕೋತೀನಿ ಅಂತೆಲ್ಲ ಹೇಳಿರ್ತಾನೆ. ಇಲ್ಲಿ ಮಿಸ್ಟರ್ ವ್ಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳಿರ್ತಾರೆ, ನಾನು ನಿನ್ನ ಪಾಪ್ ಸ್ಟಾರ್ ಮಾಡ್ತೀನಿ ಅಂತ ಕೂಡ ಹೇಳಿರ್ತಾರೆ. ಈ ರೆಕಾರ್ಡಿಂಗ್ ಎಲ್ಲ ಕೇಳಿಸ್ಕೊಂಡ್ಮೇಲೆ ಜಿಯಾಂಗ್ ಹೇಳ್ತಿರ್ತಾಳೆ, ಏನ್ ಈ ತರ ಕಿತ್ತೋದ್ ವ್ಯಕ್ತಿ ಇವನು ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗನ್ಸಿತ್ತು ಅವನು ಏನ್ ಜಾಗ ಇದೆ ಅದನ್ನ ಯೂಸ್ ಮಾಡ್ಕೊಂಡು ನಿನ್ನ ಹತ್ರ ಲಂಚ ಇಸ್ಕೊತಿದ್ದಾನೆ ಅಂತ ಅನ್ಕೊಂಡಿದ್ದೆ, ಅವನು ಇಷ್ಟು ಕೀಳ್ ಮಟ್ಟಕ್ಕೆ ಇಳ್ದಿದ್ದಾನೆ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಮಿಸ್ ತಾಂಗ್ ಕೈ ಮೇಲೆ ಕೈ ಇಟ್ಟು ಹೇಳ್ತಿರ್ತಾಳೆ, ಮಿಸ್ ತಾಂಗ್ ನೋಡಿ ನಾನು ಏನ್ ಯೋಚನೆ ಮಾಡಿದೆ, ಏನ್ ಇಮ್ಯಾಜಿನ್ ಮಾಡಿದೆ, ಇದು ನನ್ನ ಇಮ್ಯಾಜಿನ್ಗೂ ವಿಪರೀತವಾಗಿರೋದು. ಮಿಸ್ ತಾಂಗ್ ನೀವೇನಾದ್ರೂ ನಿಜವಾಗ್ಲೂ ನನ್ನ ನಂಬಿದ್ರೆ ಈ ರೆಕಾರ್ಡಿಂಗ್ ದೊಂದು ಕಾಪಿನ ನೀವು ನನ್ಗೆ ಕೊಡಕ್ ಆಗತ್ತಾ ಅಂತ ಇಲ್ಲಿ ಜಿಯಾಂಗು ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಯಾವ್ದಾದ್ರು ದಾರಿನ ಹುಡುಕ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ತಾಂಗ್ ಜಿಯಾಂಗಿಗೆ ಹೇಳ್ತಿರ್ತಾರೆ, ಮಿಸ್ ಜಿಯಾಂಗ್ ನೀವು ನಿಜವಾಗ್ಲೂನು ತುಂಬಾ ಒಳ್ಳೆಯವರು, ನಾನಂತೂ ಈಗ ಫುಲ್ ಡೆಸ್ಪರೇಟ್ ಆಗಿದ್ದೀನಿ, ಈಗ ಏನಾಗುತ್ತೆ ಅಂತ ನೋಡೋದಿಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ತಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಿಯಾಂಗ್ ನೀವೇ ನನ್ನ ಲಾಸ್ಟ್ ಹೋಪ್ ಕೂಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಮಿಸ್ ತಾಂಗು ಜಿಯಾಂಗ್ ಕೈ ಹಿಡ್ಕೊಂಡಿರೋದ್ರ ಮೇಲೆ ಇನ್ನೊಂದ್ ಕೈನ ಇಟ್ಬಿಟ್ಟು ಸಮಾಧಾನ ಮಾಡ್ತಾ ಅವಳು ಹೋಪ್ ನ ಕೊಡ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ನನ್ಗೆ ಎಲ್ಲಾನು ಅರ್ಥ ಆಯ್ತು ಅಂತ. ಈಗ ನಮ್ಗೆ ತೋರಿಸ್ತಾರೆ ಇವ್ರಿಬ್ರು ಮಾತಾಡ್ತಿರೋದ್ನ, ಯಾರೋ ಕದ್ದು ಮುಚ್ಚಿ ಫೋಟೋ ತಕ್ಕೋತಿರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ವ್ಯಕ್ತಿ ಅವರಿಬ್ರು ಫೋಟೋ ತಕೊಂಡಿದ ತಕ್ಷಣ ಅದನ್ನ ಮಿಸ್ಟರ್ ವ್ಯಾಂಗಿಗೆ ಆಲ್ರೆಡಿ ಸೆಂಡ್ ಕೂಡ ಮಾಡ್ಬಿಟ್ಟಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗೋ ಅವಳ ಮನೆಗೆ ಹೋಗ್ಬೇಕು ಅಂತ ನಡ್ಕೊಂಡು ಹೋಗ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗೋ ನಡ್ಕೊಂಡು ಹೋಗ್ತಿರೋ ದಾರಿಲಿ ಯಾರೋ ಜಿಯಾಂಗ್ ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಇಲ್ಲಿ ಇದು ಜಿಯಾಂಗಗೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಜಿಯಾಂಗೋ ಹಿಂದೆ ತಿರುಗಿ ನೋಡಿದಾಗ ಆ ವ್ಯಕ್ತಿ ಒಂದು ಕತ್ಲೆ ಇರೋ ಜಾಗದಲ್ಲಿ ಹೋಗಿ ಉಚ್ಕೊಂಡ್ಬಿಡ್ತಾನೆ. ಇಲ್ಲಿ ಜಿಯಾಂಗೋ ಹಿಂದೆ ತಿರುಗಿ ನೋಡಿದಾಗ ಯಾರು ಕಾಣ್ದೇ ಇರೋ ಕಾರಣಕ್ಕೆ ಅವಳು ಮತ್ತೆ ಮನೆಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗೋ ನಡ್ಕೊಂಡು ಹೋಗ್ತಿರುವಾಗ ಮತ್ತೆ ಆ ವ್ಯಕ್ತಿ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗಿಗೂ ಕೂಡ ಇದೆಲ್ಲ ಅರ್ಥ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಅವಳ ಬ್ಯಾಗ್ ಇಂದ ಮೊಬೈಲ್ ತೆಗೆಯೋದಿಕ್ಕೆ ಅಂತ ಹೋಗ್ತಿರ್ತಾಳೆ. ಅದೇ ಟೈಮ್ಗೆ ಆಪೋಸಿಟ್ ಡೈರೆಕ್ಷನ್ ಇಂದ ಮಿಸ್ಟರ್ ಡೂಲೆ ಬಂದು ಜಿಯಾಂಗಿಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಇವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಫುಲ್ ಶಾಕ್ ಆಗ್ಬಿಡ್ತಾರೆ. ಈಗ ಜಿಯಾಂಗ್ ಹಿಂದೆ ತಿರುಗಿ ನೋಡ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೂಲೆ ಕೇಳ್ತಿರ್ತಾರೆ, ಯಾರಾದ್ರೂ ನಿನ್ನನ್ನ ಫಾಲೋ ಮಾಡ್ತಾ ಇದಾರಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ, ನನಗ್ ಅನ್ನಿಸ್ತಿದೆ ಯಾರು ನನ್ನನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕೇಳ್ತಿರ್ತಾರೆ, ತುಂಬಾ ರಾತ್ರಿ ಹಾಕಿದೆ, ನೀನ್ ಒಬ್ಳೆ ಯಾಕೆ ಈ ತರ ಓಡಾಡ್ತಾ ಇದೀಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆಕ್ಚುಲಿ ಇಲ್ಲಿ ಸ್ವಲ್ಪ ನನ್ಗೆ ಕೆಲ್ಸ ಇತ್ತು ಅದಕ್ಕೆ ಬಂದಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ನಾನು ಇಲ್ಲೇ ಹತ್ರದಲ್ಲೇ ನನ್ ಕಾರ್ನ ಪಾರ್ಕ್ ಮಾಡಿದೀನಿ, ನಿನ್ಗೇನು ಬೇಜಾರಿಲ್ಲ ಅಂದ್ರೆ ನಾನೇ ನಿನ್ನನ್ನ ನಿಮ್ ಮನೆಗೆ ಡ್ರಾಪ್ ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ. ಜಿಯಾಂಗ್ ನ ಯಾರೋ ಫಾಲೋ ಮಾಡ್ತಿರೋ ಕಾರಣದಕ್ಕೆ ಜಿಯಾಂಗು ಕೂಡ ಏನು ಹೇಳ್ದಲೆ ಸರಿ ಆಯ್ತು ಅಂತ ಒಪ್ಕೋತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಮುಂದೆ ಹೋದ್ಮೇಲೆ ಮಿಸ್ಟರ್ ಡೂಲೆ ಜಿಯಾಂಗ್ ನ ಯಾರು ಫಾಲೋ ಮಾಡ್ತಿದ್ದಿಂತು ಅಂತ ನೋಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಯಾರು ಕಾಣೋದಿಲ್ಲ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಮಿಸ್ಟರ್ ಡೂಲೆ ಕಾರಲ್ಲಿ ಹೋಗ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಮತ್ತೆ ಮಿಸ್ಟರ್ ಡೂಲೆ ಸುಮ್ನೆ ಕೂತಿರ್ತಾರೆ. ಇಲ್ಲಿ ಜಿಯಾಂಗ್ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಸಾರಿ ಮಿಸ್ಟರ್ ಡೂಲೆ, ನಿಮ್ಗೆ ಯಾವಾಗ್ಲೂ ನಾನು ತೊಂದರೆ ಕೊಡ್ತಿರೋದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಾ ಇರ್ತಾರೆ, ಜಿಯಾಂಗ್ ಇನ್ಫ್ಯಾಕ್ಟ್ ನೀನು ನನ್ನನ್ನ ಟೀಚರ್ ಅಂತ ಕರೀಬಹುದು, ನನಗೆ ಗೊತ್ತು ನಿನ್ಗೆ ಏನು ಟೀಚ್ ಮಾಡಕ್ ಆಗಲ್ಲ, ನಿನ್ ಕೆಲ್ಸದಲ್ಲಿ ಹೆಲ್ಪ್ ಮಾಡಕ್ ಆಗಲ್ಲ, ಆದ್ರೆ ಏಜ್ ಅಲ್ಲಿ ನಾನು ನಿನ್ಗಿಂತ ದೊಡ್ಡವನು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಷ್ಟೇ ಅಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ನನ್ಗೆ ನಿನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೂಡ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಏಜ್ ಬಗ್ಗೆ ಮಾತಾಡಿದಾಗ ನನ್ಗೆ ನೆನ್ಪಾಯ್ತು ನೀವು ನಿಜವಾಗ್ಲೂ ತುಂಬಾ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಿರ್ತಾಳೆ.
ಇಲ್ಲಿ ಜಿಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಮೊದಲು ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ಲಿಲ್ಲ, ಇವಾಗ ನನ್ಗೆ ಗೊತ್ತಾಯ್ತು ಏಜಲ್ಲಿ ನೀವು ನನ್ಗಿಂತ ತುಂಬಾ ದೊಡ್ಡವರಿದ್ದೀರಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ, ನನ್ಗೆ ಯಾವಾಗ್ಲೂ ನಿನ್ನ ಟೀಚರ್ ಅಂತ ಕರೆದು ಅಭ್ಯಾಸ ಆಗ್ಬಿಟ್ಟಿದೆ, ಈಗ ಅದನ್ನೇ ಕೇಳೋ ಆಸೆ ನನ್ಗೆ ಅಂತ ಕೂಡ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಸ್ಮೈಲ್ ಮಾಡ್ತಾ ಸರಿ ಆಯ್ತು, ಇನ್ಮೇಲೆ ನಾನು ನಿಮ್ಮನ್ನ ಮತ್ತೆ ಟೀಚರ್ ಅಂತಾನೆ ಕರಿತೀನಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಮಿಸ್ಟರ್ ಡೂಲೆ ಕೂಡ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾರೆ, ಬೈ ದ ವೇ ಟೀಚರ್ ನೀವೇನ್ ಮಾಡ್ತಿದ್ರಿ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಆಕ್ಚುಲಿ ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಬಂದಿದ್ದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ನ್ಯೂ ಎಲೆಕ್ಟ್ರಿಕ್ ಸಿಇಒ ಇದಾರಲ್ಲ ಅವರು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನು ನ್ಯೂ ಎಲೆಕ್ಟ್ರಿಕ್ ಸಿಇಒ ನಾ ವ್ಯಾಕ್ಸಿನ್ ಎಂಟರ್ಟೈನ್ಮೆಂಟ್ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹಾ ಹೌದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ವ್ಯಾನ್ಶನ್ ಗೊತ್ತಾ ನಿನ್ಗೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ ಸ್ಮೈಲ್ ಮಾಡ್ತಾ ಅಷ್ಟು ನಿಜವಾಗ್ಲೂ ಗೊತ್ತಿಲ್ಲ ಅವ್ರ ಬಗ್ಗೆ ನನ್ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ನನ್ಗೆ ಅವ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ, ಯಾಕೆ ಅಂದ್ರೆ ಅವರು ನಿಜವಾಗ್ಲೂ ಒಳ್ಳೆ ಪಾಪ್ ಸ್ಟಾರ್ ಗಳನ್ನ ಇಂಡಸ್ಟ್ರಿಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ ಮಿಸ್ಟರ್ ಡೂಲೆನ ಕೇಳ್ತಿರ್ತಾಳೆ, ನೀವಿಬ್ರು ಯಾವಾಗಿಂದ ಪರಿಚಯ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಚಿಕ್ಕ ವಯಸ್ಸಿಂದನೂ ನನ್ಗೆ ಅವನು ಪರಿಚಯ ಅಂತ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವರು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಗೆ ಬರ್ತಾ ಇದ್ದ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಖುಷಿಯಾಗಿ ನಾನು ನಿಮ್ ಹತ್ರ ಏನಾದ್ರು ಕೇಳ್ಬೋದಾ ಅಂತ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಮಿಸ್ಟರ್ ಡೂಲೆ ಫುಲ್ ಶಾಕ್ ಆಗಿ ಜಿಯಾಂಗ್ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಮತ್ತೆ ಮಾತನ್ನ ತಿರುಗಿಸ್ತಾ ಹೇಳ್ತಿರ್ತಾಳೆ, ನನಗ್ ಗೊತ್ತು ಅವರು ತುಂಬಾನೇ ಒಳ್ಳೆಯವರು, ನಾನು ಅವ್ರನ್ನ ತುಂಬಾ ಸತಿ ನೋಡಿದೀನಿ ಕೂಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಅವ್ರನ್ನ ಜಾಸ್ತಿ ನೋಡಿರೋದು ಟಿವಿ ಶೋಗಳು, ಜಡ್ಜ್ ಗಳು ಕೂತಿರ್ತಾರಲ್ಲ ಅಲ್ಲಿ, ಎಲ್ಲರಿಗಿಂತ ಅವ್ರನ್ನ ಕಂಪೇರ್ ಮಾಡಿದ್ರೆ ತುಂಬಾ ಸ್ಟ್ರಿಕ್ಟ್, ಆದ್ರೆ ಅವ್ರ ಕಣ್ಣು ಯಾವಾಗ್ಲೂ ಶಾರ್ಪ್ ಆಗಿರುತ್ತೆ, ಚಿಕ್ಕ ಚಿಕ್ಕದನ್ನು ಬೇಗ ನೋಟಿಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವರು ನಿಜವಾಗ್ಲೂ ಪರ್ಫೆಕ್ಟ್ ಆಗಿರೋ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಇದರಿಂದ ಏನಾದ್ರೂ ಸೀಕ್ರೆಟ್ ಇದೆಯಾ ಅಂತ ಸ್ಮೈಲ್ ಮಾಡ್ತಾ ಮಿಸ್ಟರ್ ಡೂಲೆನ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಸ್ಮೈಲ್ ಮಾಡ್ತಾ ಇದನ್ನೆಲ್ಲ ನೀನ್ ಯಾಕೆ ತಿಳ್ಕೊಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ ಸ್ಮೈಲ್ ಮಾಡ್ತಾ ಕ್ಯೂರಿಯಾಸಿಟಿಗೆ ಕೇಳ್ತಿದ್ದೀನಿ, ಯಾವ ಹುಡುಗಿರಿಗೆ ತಾನೆ ಈ ತರ ಇಂಡಸ್ಟ್ರಿಲಿ ಗಾಸಿಪ್ ನಡೆಯೋದನ್ನ ಕೇಳೋದಕ್ಕೆ ಇಷ್ಟ ಆಗಲ್ಲ, ನೀವೇ ಹೇಳಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಆದ್ರೆ ಇದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡ, ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಗಳಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಮಾತನ್ನೆಲ್ಲ ಕೇಳಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಕ್ವಶನ್ ಕೇಳಕ್ಕೆ ಅಂತ ಹೋಗ್ತಿರ್ತಾಳೆ. ಆಗಪಟ್ ಅಂತ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನಂಗನ್ಸುತ್ತೆ ನಿನ್ಗೆ ಜಾಸ್ತಿನೇ ಇಂಟ್ರೆಸ್ಟ್ ಇದೆ ಮಿಸ್ಟರ್ ವ್ಯಾಂಗ್ ಮೇಲೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಕ್ಚುಲಿ ಮಿಸ್ಟರ್ ವ್ಯಾಂಗು ನನ್ನ ಫಾದರ್ ಫ್ರೆಂಡು, ನನ್ಗೆ ನಿನ್ಗೆ ಒಂದ್ ಸಜೆಷನ್ ಕೊಡೋದೇನಂದ್ರೆ ಸುಂದರವಾಗಿರೋ ಹುಡುಗಿರೋ ಅವನಿಂದ ದೂರ ಇರೋದೇ ತುಂಬಾ ಒಳ್ಳೇದು, ಅದೇ ನನ್ನ ಸಜೆಷನ್ ನಿನ್ಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಸ್ಮೈಲ್ ಮಾಡ್ತಾ ಓಕೆ ನೋ ಕ್ವಶನ್ಸ್ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಏನೇನೋ ಕ್ವಶನ್ ಕೇಳಿ ಅವನ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿರ್ತಾಳೆ, ಆದ್ರೆ ಅದು ಏನೋ ಆಗಿಲ್ದಿರೋದಕ್ಕೆ ಅವಳು ಸೈಲೆಂಟ್ ಆಗಿ ಸುಮ್ನೆ ಕುತ್ಕೋಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಮತ್ತೆ ಜಿಯಾಂಗು ಮನೆ ಹತ್ರ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಟೀಚರ್, ನೀವು ನನ್ನನ್ನು ಡ್ರಾಪ್ ಮಾಡಿದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಬಾಯ್ ಹೇಳ್ತಾ ಮತ್ತೆ ಸಿಗೋಣ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಡೂಲೆ ಕೂಡ ಸರಿ ಆಯ್ತು ಓಕೆ ಅಂತ ಹೇಳ್ತಿರ್ತಾರೆ. ಜಿಯಾಂಗ್ ಅಲ್ಲಿಂದ ಇನ್ನೇನು ಹೋಗ್ಬೇಕು ಅನ್ನೋ ಜೊತೆಲಿ ಮಿಸ್ಟರ್ ಡೂಲೆ ಇನ್ನೊಂದು ವಿಷಯ ನೋಡು, ರಾತ್ರಿ ಎಲ್ಲ ಈ ತರ ಎಲ್ಲ ಓಡಾಡಕ್ ಹೋಗ್ಬೇಡ, ಏನಾದ್ರೂ ಎಮರ್ಜೆನ್ಸಿ ಇದೆ ಅಂದ್ರೆ ನೀನ್ ನನಗೆ ಕಾಲ್ ಮಾಡು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಿರ್ತಾನೆ. ಇಲ್ಲಿ ಇವರಿಬ್ರು ಇದನ್ನ ಮಾತಾಡ್ತಿರೋದನ್ನ ಹೀರೋ ಕೂಡ ಕೇಳಿಸ್ಕೊತಿರ್ತಾನೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನ್ ನಿನಗೆ ಡ್ರೈವರ್ ಕೂಡ ಆಗ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಸ್ಮೈಲ್ ಮಾಡ್ತಾ ಓಕೆ ಗುಡ್ ನೈಟ್ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಗುಡ್ ನೈಟ್ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿಂದ ಜಿಯಾಂಗು ಮನೆ ಒಳಗಡೆ ಹೋಗೋದಕ್ಕೆ ಅಂತ ಹೋಗ್ತಿರ್ತಾಳೆ. ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಮಿಸ್ಟರ್ ಡೂಲೆ ಹತ್ರ ಹೀರೋ ವೆಲ್ತ್ ನ ಕರ್ಕೊಂಡು ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಮಿಸ್ಟರ್ ಡೂಲೆ ಹತ್ರ ಬರ್ತಾ ಇದ್ದಂಗೆ ಹೇಳ್ತಿರ್ತಾರೆ, ಇವಾಗ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ, ನಾನು ನಿನ್ಗೆ ಮುಂಚೆನೆ ಹೇಳಿದ್ದೆ ತಾನೆ ಅಂತ ಹೇಳ್ತಿರ್ತಾರೆ. ಅವಳಿಂದ ದೂರ ಇರು ಅಂತ, ಆದ್ರೂ ನೀನು ಮತ್ತೆ ನನ್ ಬಿಲ್ಡಿಂಗ್ ಕೆಳಗಡೆನೆ ಬಂದ್ಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೀರೋ ಕಡೆ ತಿರ್ಕೊಂಡು ಹೇಳ್ತಿರ್ತಾರೆ, ನಿಜವಾಗ್ಲೂ ನೀನ್ ಅವಳನ್ನ ಕೇರ್ ಮಾಡ್ತೀಯ, ಅವಳ ಮೇಲೆ ಕನ್ಸರ್ನ್ ಇದೆ ಅಂದ್ರೆ ಮುಂದೆ ಬರೋ ಪ್ರಾಬ್ಲಮ್ ಗಳಿಗೆ ಕೇರ್ಫುಲ್ ಆಗಿ ಅವಳನ್ನ ನೋಡ್ಕೊ ಅಂತ ಹೇಳ್ತಿರ್ತಾರೆ. ಮಿಸ್ಟರ್ ಡೂಲೆ ಅಷ್ಟೆಲ್ಲ ಹೇಳಿದ್ಮೇಲೆ ಕಾರ್ ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಕನ್ವೀನಿಯನ್ಸ್ ಸ್ಟೋರ್ ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಬಂದಿಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಇಲ್ಲಿ ಶೂಲಿಂಗು ಹೇಳ್ತಾ ಇರ್ತಾಳೆ, ಇಷ್ಟೊತ್ತಾದ್ರೂ ಯಾಕೆ ಅವ್ನು ಇವತ್ತು ಬಂದೇ ಇಲ್ಲ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗ್ ಡ್ರೀಮ್ ಬಾಯ್ಗೆ ಮೆಸೇಜ್ ಮಾಡ್ತಿರ್ತಾಳೆ, ನಾನು ನಿನ್ಗೋಸ್ಕರ ಒಂದು ಸೀಟ್ ನ ಅರೇಂಜ್ ಮಾಡಿ ಇಟ್ಟಿದ್ದೀನಿ, ನೀನು ಯಾವಾಗ ಬರ್ತೀಯ ಅಂತ ಕೇಳ್ತಿರ್ತಾಳೆ. ಅದೇ ಟೈಮ್ಗೆ ಒಬ್ರು ಕಸ್ಟಮರ್ ಬಂದ್ಬಿಟ್ಟು ಐಟಮ್ ನ ಶೂಲಿಂಗ್ ಕಡೆಗೆ ಆಡ್ಲಾಡಿಸ್ತಾ ಇರ್ತಾರೆ. ಆಗ ಅವಳು ಫುಲ್ಲು ಖುಷಿಯಾಗಿ ಡ್ರೀಮ್ ಬಾಯೇ ಬಂದ್ರು ಅಂತ ನೀನಾ ಅಂತ ಕತ್ತಿರ್ತಾಳೆ. ಆ ಕಸ್ಟಮರು ಹೇಳ್ತಿರ್ತಾರೆ, ನೀನು ನನ್ನ ಹತ್ರ ದುಡ್ಡಿಸ್ಕೊಳಲ್ವಾ ಅಂತ. ಅದಕ್ಕೆ ಶೂಲಿಂಗು ಪಟ್ಟಂತ ಐ ಆಮ್ ರಿಯಲಿ ಸಾರಿ, ಈಗಲೇ ಬಿಲ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಬಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ಇಲ್ಲಿ ಅವಳು ಅಮೌಂಟ್ನೆಲ್ಲ ಹೇಳಿದ್ಮೇಲೆ ಆ ಕಸ್ಟಮರು ಹೇಳ್ತಿರ್ತಾರೆ, ನೀನು ನನ್ನನ್ನು ವಿಚಾಟ್ ಅಲ್ಲಿ ಆ್ಯಡ್ ಮಾಡ್ಕೋತೀಯ, ನಾನು ನಿನಗೆ ಟಿಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಮೊಬೈಲ್ನ ತೆಗೆದ್ಬಿಟ್ಟು ಶೂಲಿಂಗ್ ಕಡೆಗೆ ತೋರಿಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಒಂದು ಬೋರ್ಡ್ ಇರುತ್ತೆ, ಅದರಲ್ಲಿ ನೋ ಟಿಪ್ಪಿಂಗ್ ನೋ ಫೈಟಿಂಗ್ ಅಂತ ಇರುತ್ತೆ, ಅದನ್ನ ತೋರಿಸ್ತಿರ್ತಾಳೆ. ಆ ಕಸ್ಟಮರು ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಶೂಲಿಂಗು ಮತ್ತೆ ಮೊಬೈಲ್ ಇಟ್ಕೊಂಡು ಶೂಲಿಂಗ್ ಡ್ರೀಮ್ ಬಾಯ್ ಏನೋ ಮೆಸೇಜ್ ಮಾಡಿಲ್ವಲ್ಲ, ಅದಕ್ಕೆ ಅವಳು ನೋಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗು ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ಗೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಒಬ್ರು ಎಂಪ್ಲಾಯಿ ಬಂದಿದ ತಕ್ಷಣ ಹೇಳ್ತಿರ್ತಾರೆ, ಮಿಸ್ಟರ್ ವ್ಯಾಂಗ್ ಮಿಸ್ ಜಿಯಾಂಗ್ ಬಂದಿದ್ದಾರೆ ನೋಡಿ ಅಂತ. ಇಲ್ಲಿ ಮಿಸ್ಟರ್ ವ್ಯಾಂಗು ಜಿಯಾಂಗ್ ಬಂದಿರೋದನ್ನ ನೋಡಿ ಮಿಸ್ ಜಿಯಾಂಗ್ ಬನ್ನಿ ಕುತ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಬ್ಯಾಗ್ ನ ಮಿಸ್ಟರ್ ವ್ಯಾಂಗ್ ಕಡೆಗೆ ತಿರುಗಿಸ್ತಾ ಇರ್ತಾಳೆ. ಮೇ ಬಿ ಅದರಲ್ಲಿ ಏನೋ ರೆಕಾರ್ಡಿಂಗ್ ಆಗ್ತಾ ಇರ್ಬೋದು ಅಂತ ನನ್ಗನ್ಸುತ್ತೆ. ಇಲ್ಲಿ ಜಿಯಾಂಗು ಮಿಸ್ಟರ್ ವ್ಯಾಂಗ್ ನ ಕೇಳ್ತಿರ್ತಾಳೆ, ಮಿಸ್ಟರ್ ವ್ಯಾಂಗ್ ನೀವ್ ಯಾಕೆ ಇವತ್ತು ನಿನ್ನನ್ನ ಇಲ್ಲಿಗೆ ಕರೆದಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗು ಹೇಳ್ತಿರ್ತಾರೆ, ನಾನು ನಿನ್ನನ್ನ ಯಾಕೆ ಇವತ್ತು ಇಲ್ಲಿ ಕರೆದಿದ್ದೀನಿ ಅಂದ್ರೆ ನಮ್ ಕಂಪ್ನಿಯ ಒಬ್ಳು ಚಿಕ್ಕ ಹುಡುಗಿ ಇದ್ದಾಳೆ, ಅದೇ ಮಿಸ್ ತಾಂಗು, ಅವರು ನಿನ್ನ ಹತ್ರ ಏನೇನೋ ಬೇಡದಿರೋ ಮಾತುಗಳನ್ನೆಲ್ಲ ಆಡದ್ರಂತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಮತ್ತೆ ಸ್ಮೈಲ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದೆಲ್ಲ ನಿನ್ಗೆ ಚೆನ್ನಾಗೇ ಗೊತ್ತಿರುತ್ತೆ, ಈ ಚಿಕ್ಕ ಮಕ್ಳುಗಳು ಯಾವಾಗ್ಲೂ ಹೀಗೆ ಬೇಡದಿರೋದ್ನೆಲ್ಲ ಮಾತಾಡ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇರಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ವ್ಯಾಂಗು ಒಂದು ಪೌಚ್ ತುಂಬಾ ದುಡ್ಡಿರೋದನ್ನ ಜಿಯಾಂಗಿಗೆ ಆಫರ್ ಮಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಿಸ್ ಜಿಯಾಂಗ್ ನೀವು ತುಂಬಾ ಇಂಟೆಲಿಜೆಂಟ್ ಪರ್ಸನ್, ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡಿ ಈ ಮಾತುಗಳನ್ನೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮಿಸ್ಟರ್ ವ್ಯಾಂಗ್ ನಿಮ್ ಮಾತನ್ನ ಕೇಳಿ ನನ್ಗೆ ಖುಷಿ ಆಯ್ತು, ಆದ್ರೆ ನಾನು ನಿಮ್ಮ ಹತ್ರ ದುಡ್ಡಿಸ್ಕೊಳಕ್ ಆಗಲ್ಲ ಸಾರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗು ಆ ಬ್ಯಾಗ್ ನ ನೋಡ್ಕೊಂಡು ಮಿಸ್ ಜಿಯಾಂಗ್ ಇದು ಅಂತ ಹೇಳ್ತಿರ್ತಾರೆ. ಆಗ ಪಟ್ಟಂತ ಜಿಯಾಂಗು ಆ ಬ್ಯಾಗ್ ನ ಎತ್ಕೊಂಡು ಎದ್ ನಿಂತ್ಕೊಬಿಡ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಟ್ರಸ್ಟ್ ಮೀ ನನಗೆ ಗೊತ್ತಿದೆ ನಾನು ಏನ್ ಮಾಡ್ಬೇಕು ಅಂತ, ನಾನು ಹೊರಡ್ತೀನಿ ಅಂತ ಅನ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗಿಗೆ ಮಿಸ್ಟರ್ ವ್ಯಾಂಗು ಬಿಹೇವಿಯರ್ ಇಂದ ಫುಲ್ ಕೋಪ ಬಂದಿರುತ್ತೆ. ಇಲ್ಲಿ ಅವಳು ಬ್ಯಾಗ್ ಇಂದ ಮೊಬೈಲ್ ನ ತೆಗೆದ್ಬಿಟ್ಟು ನೋಡ್ತಿರ್ತಾಳೆ. ಇಲ್ಲಿ ಅವಳು ಅದನ್ನ ವಿಡಿಯೋ ಮತ್ತೆ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅವಳು ಹೇಳ್ತಿರ್ತಾಳೆ ಫೈನಲಿ ಎಲ್ಲ ಶೂಟ್ ಆಗಿದೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ವ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಯಾರಿಗೋ ಕಾಲ್ ಮಾಡ್ಬಿಟ್ಟು ಹೇಳ್ತಿರ್ತಾರೆ, ಇಲ್ಲಿ ಕೇಳು ಜಿಯಾಂಗ್ ಜೋನ್ ಮೊಬೈಲ್ ನ ಹೊಡೆದಾಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾಂಗು ಕೂಡ ಗೊತ್ತಾಗಿರುತ್ತೆ ಜಿಯಾಂಗ್ ಜೋನ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ಅಂತ. ಇಲ್ಲಿ ಮಿಸ್ಟರ್ ವ್ಯಾಂಗು ಮೊಬೈಲ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾಗೆ ಅವಳಿಗೆ ಸ್ವಲ್ಪ ಬುದ್ಧಿ ಕಲ್ಸು ಅಂತ ಕೂಡ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗು ಮೊಬೈಲ್ ನೋಡ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗಿಗೆ ಫೀಲ್ ಆಗುತ್ತೆ ಯಾರೋ ಅವಳನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಇಲ್ಲಿ ಜಿಯಾಂಗು ಹಿಂದೆ ತಿರುಗಿ ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ಜಿಯಾಂಗ್ ಹಿಂದೆ ಬರ್ತಿರೋದು ಜಿಯಾಂಗಿಗೆ ಕಾಣಿಸುತ್ತೆ. ಅದಕ್ಕೆ ಅವಳು ಮೊದಲು ಮೊಬೈಲ್ ನ ತೆಗೆದು ಬ್ಯಾಗ್ ಒಳಗಡೆ ಇಟ್ಕೊಂಡು ಮೊಬೈಲ್ ನ ಸೇಫ್ ಮಾಡ್ಕೋತಿರ್ತಾಳೆ. ಇಲ್ಲಿ ಜಿಯಾಂಗು ಮುಂದೆ ಮುಂದೆ ನಡ್ಕೊಂಡು ಹೋಗ್ತಿರುವಾಗ ಆ ವ್ಯಕ್ತಿ ಕೂಡ ಹಿಂದೆ ಹಿಂದೆ ನಡ್ಕೊ ಬರ್ತಿರ್ತಾನೆ. ಇಲ್ಲಿ ಅವನು ಜೋರಾಗಿ ಕಿರ್ಸ್ತಿರ್ತಾನೆ, ನನ್ಗೆ ನಿನ್ ಮೊಬೈಲ್ ನ ಕೊಡು ಅಂತ. ಇಲ್ಲಿ ಜಿಯಾಂಗು ಹಿಂದೆ ತಿರುಗಿ ನೋಡ್ತಾಳೆ. ಸೊ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರೆ ನನ್ನ ಎಕ್ಸ್ಪ್ಲನೇಷನ್ ಏನಾದ್ರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಅದಕ್ಕೆ ಸುಮಾರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಯಲ್ಲಿ ಬಿ ವಿತ್ ಯೂನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.